ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ತಾಂಡವವಾಡುತ್ತಿದೆ ಭ್ರಷ್ಟಾಚಾರ. ಎಲ್ಲಾ ಇಲಾಖೆಗಳಲ್ಲಿ ತಮ್ಮ ಸಂಬಂಧಿಕರನ್ನು ಏಜೆಂಟರಾಗಿ ನೇಮಿಸಲಾಗಿದೆ. ಗುತ್ತಿಗೆದಾರರು ಕೆಲಸ ಮಾಡಲು ಮುಂದೆ ಬರುತ್ತಿಲ್ಲ. ಬ್ಯಾಂಕ್ ಅಧಿಕಾರಿಗಳ ಸಭೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಸಮಾಧಾನ. ಚೇಳೂರಿನಲ್ಲಿ ಕೇಬಲ್ ಕಳ್ಳರ ಕಾಟ. ರೈತರ ಕೊಳವೆ ಬಾವಿಗಳಿಗೆ ಅಳವಡಿಸಿದ ಕೇಬಲ್ ಕದಿಯುತ್ತಿರುವ ಕಳ್ಳರು. ಸರಣಿ ಕೇಬಲ್ ಕಳುವಿನಿಂದ ರೈತರು ಹೈರಾಣ. ಕ್ರಮ ಕೈಗೊಳ್ಳಲು ಪೊಲೀಸರ ಮೊರೆ ಹೋದ ರೈತರು. ಜಲಜೀವನ್ ಮಿಷನ್ ಕಾಮಗಾರಿ ವಿಳಂಬಕ್ಕೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಗರಂ. ನಿಗದಿತ ಅವಧಿಯೊಳಗೆ ಗುಣಮಟ್ಟದ ಕಾಮಗಾರಿ ನಡೆಸಲು ಸೂಚನೆ. ಬಡವರಿಗೆ ಆರೋಗ್ಯ ಸೇವೆ ಉಚಿತವಾಗಿ ಸಿಗಲಿ ಎಂದ ಸುಬ್ಬಾರೆಡ್ಡಿ. ತಲಕಾಯಲಬೆಟ್ಟ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವದ ಹಿನ್ನೆಲೆ ಪೂರ್ವಭಾವಿ ಸಭೆ. ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ. ಐತಿಹಾಸಿಕ ದೇವಾಲಯದ ಪಾವಿತ್ರತೆಗೆ ಧಕ್ಕೆ ಬರದಂತೆ ರಥೋತ್ಸವ ನಡೆಸಲು ಸೂಚನೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಪ್ರತಿ ಇಲಾಖೆಯಲ್ಲೂ ತಮ್ಮದೇ ಸಂಬಂಧಿಕರನ್ನು ಏಜೆಂಟರಾಗಿ ನೇಮಿಸಲಾಗಿದೆ. ಗುತ್ತಿಗೆದಾರರು ಇವರ ಪರ್ಸೆಂಟೇಜ್ ನೀಡಲಾಗದೆ ಕೆಲಸ ಮಾಡಲು ಮುಂದೆ ಬರುತ್ತಿಲ್ಲ. ಪ್ರತಿ ವಿಚಾರಕ್ಕೂ ರೇಟ್ ಫಿಕ್ಸ್ ಮಾಡಲಾಗಿದೆ. ಜನರು ಆಯ್ಕೆ ಮಾಡಿರುವ ಕಾರಣ ಜನರೇ ಮುಂದಿನ 3 ವರ್ಷಗಳ ಕಾಲ ಅನುಭವಿಸಬೇಕು. ಹೀಗಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಸಮಾಧಾನ ಹೊರಹಾಕಿದ ಘಟನೆ ಇಂದು ನಡೆಯಿತು. ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದಲ್ಲಿ ಇಂದು ನಡೆದ ಬ್ಯಾಂಕ್ ಮುಖ್ಯಸ್ಥರ ಸಭೆಯಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಜಿಲ್ಲೆಯಲ್ಲಿ ಎಲ್ಲದಕ್ಕೂ ಏಜೆಂಟರನ್ನು ಬಿಡಲಾಗಿದೆ. ಪ್ರತಿ ಇಲಾಖೆಗೆ ಒಬ್ಬೊಬ್ಬರಂತೆ ಶಾಸಕರ ಸಂಬಂಧಿಕರು ಏಜೆಂಟರಿದ್ದಾರೆ. ಒಂದು ರಿಜಿಸ್ಟರ್ ಆದರೆ, ಜಮೀನು ಕನ್ವರ್ಷನ್ ಆದರೆ ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಲಾಗಿದೆ. ಈ ವಿಚಾರ ಜಿಲ್ಲೆಯ ಪ್ರತಿ ವ್ಯಕ್ತಿಗೆ ಗೊತ್ತಿದೆ. ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದರು. ಜಿಲ್ಲೆಯಲ್ಲಿ ಗುತ್ತಿಗೆದಾರರು ಕೆಲಸ ಮಾಡಲು ಸಿದ್ಧರಿಲ್ಲ. ಇದಕ್ಕೆ ಕಾರಣ ಎಂಎಲ್ಎಗಳಿಗೆ ಪರ್ಸೆಂಟೇಜ್ ನೀಡಲು ಗುತ್ತಿಗೆದಾರರ ಬಳಿ ಹಣ ಇಲ್ಲ. ಇವರು ಫಿಕ್ಸ್ ಮಾಡಿದ ರೇಟ್ ನೀಡಲಾಗದೆ ಕೆಲಸ ಮಾಡಲು ಗುತ್ತಿಗೆದಾರರು ಆಸಕ್ತಿ ತೋರುತ್ತಿಲ್ಲ. ಒಬ್ಬ ಅಧಿಕಾರಿ ಜಿಲ್ಲೆಗೆ ಬರಬೇಕಾದರೆ ಎಷ್ಟು ಕೊಟ್ಟಿದ್ದಾರೆ ಕೇಳಿ. ಇದು ಜಗಜ್ಜಾಹೀರು. ಎಲ್ಲದಕ್ಕೂ ರೇಟ್ ಫಿಕ್ಸ್. ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ? ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಬ್ಬ ಅಧಿಕಾರಿ ಹಣ ಕೊಟ್ಟು ಬಂದಿರೋದು ಹೇಳಲಿ, ನಾನು ರಾಜಕೀಯ ನಿವೃತ್ತಿಯಾಗ್ತೀನಿ ಎಂದು ಸಂಸದರು ಸವಾಲು ಹಾಕಿದ್ರು. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಬರಲು 50 ಲಕ್ಷದಿಂದ 1 ಕೋಟಿ ನೀಡಬೇಕಂತೆ. ಕಾವಲು ಇರಬೇಕಾದವರೇ ಕಳ್ಳತನಕ್ಕೆ ಇಳಿದಿದ್ದಾರೆ. ಅದಕ್ಕೆ ಅನುವು ಮಾಡಿಕೊಟ್ಟವರು ಇಲ್ಲಿನ ಪ್ರತಿನಿಧಿಗಳು. ಇಂತಹವರನ್ನು ಜನ ಆಯ್ಕೆ ಮಾಡಿದ್ದಾರೆ. ಅನುಭವಿಸಲಿ. ಜನರು ಇನ್ನೂ 3 ವರ್ಷ ಅನುಭವಿಸಬೇಕು. ನಮ್ಮ ಸರ್ಕಾರ ಬರಲಿ, ಇದನ್ನು ಸರಿ ಮಾಡ್ತೀವಿ ಎಂದು ಸಂಸದರು ಆಕ್ರೋಶ ವ್ಯಕ್ತಪಡಿಸಿದರು. ಹಣ ಕೊಟ್ಟು ಬಂದ ಅಧಿಕಾರಿಗಳ ಬಳಿ ನಿಮಗೆ ಯಾವ ನೈತಿಕತೆ ಇರುತ್ತೆ ಕೆಲಸ ತೆಗೆದುಕೊಳ್ಳಲು? ಅಧಿಕಾರಿಗಳ ಬಳಿ ಕೆಲಸ ತೆಗೆದುಕೊಳ್ಳಲು ಆಗುತ್ತಾ? ಪೋಸ್ಟಿಂಗ್ಗೆ ದುಡ್ಡು, ವರ್ಗಾವಣೆಗೆ ದುಡ್ಡು. ಇವರು ನಮ್ಮ ಸರ್ಕಾರದ ವಿರುದ್ಧ ಮಾತನಾಡುತ್ತಾರೆ. 2019ರಿಂದ 2023ರವರೆಗೆ ಜಿಲ್ಲೆಯಲ್ಲಿ ಆದ ಅಭಿವೃದ್ಧಿಯ ಬಗ್ಗೆ ನಾನು ಪುಸ್ತಕ ಹೊರಡಿಸುತ್ತೇನೆ. ಕಳೆದ 2 ವರ್ಷದಲ್ಲಿ ಈ ಘನ ಸರ್ಕಾರ ಮಾಡಿದ ಅಭಿವೃದ್ಧಿಯ ಬಗ್ಗೆ ಹೇಳಲಿ ಎಂದು ಸವಾಲು ಹಾಕಿದರು. ಬಾಗೇಪಲ್ಲಿ ಜನತೆಯ ಕಷ್ಟ ನೋಡಿ. ಮದ್ಯದ ಅಂಗಡಿಗಳ ಬಗ್ಗೆ ಸರ್ಕಾರದ ವಿರುದ್ಧ ನಾನು ಮಾತನಾಡಿದ್ದೇನೆ. ಶಾಸಕರ ಹೆಸರು ಪ್ರಸ್ತಾಪ ಮಾಡಿಲ್ಲ. ಹಾಗಿದ್ದರೂ ಅವರೇಕೆ ಬೆನ್ನು ಮುಟ್ಟಿಕೊಳ್ಳುತ್ತಿದ್ದಾರೆ? ನಿಮ್ಮ ಹೆಸರು ಹೇಳಿಲ್ಲ, ಆದರೂ ಯಾಕೆ ಬೆನ್ನು ತಟ್ಟಿಕೊಳ್ಳುತ್ತಿದ್ದೀರಿ? ರಸ್ತೆ ಹಾಳಾಗಿದೆಯಾ ಇಲ್ಲವಾ ಎಂಬುದು ನಿಮಗೆ ಕಾಣಲ್ವೇ? 12 ವರ್ಷದಿಂದ ಶಾಸಕರಾಗಿದ್ದೀರಿ. ನಿಮ್ಮ ಕೆಲಸ ನಿಮಗೆ ಸಮಾಧಾನ ಇದೆಯಾ? ನಿಮಗೆ ಸಮಾಧಾನ ಇದ್ದರೆ ನಾನು ಮಾತನಾಡಲ್ಲ ಎಂದು ಪರೋಕ್ಷವಾಗಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಟಾಂಗ್ ನೀಡಿದರು. ಎಲ್ಲದಕ್ಕೂ ಏಜೆಂಟ್ಸ್ ಬಿಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಏನಾಗಿದೆ, ಮಂತ್ರಿಗಳು ಅವರ ಇಲಾಖೆಯಲ್ಲಿ ಏಜೆಂಟ್ಸ್ ಇದ್ದಾರೆ. ಈ ಜಿಲ್ಲೆಯಲ್ಲಿ ಒಂದೊಂದು ಇಲಾಖೆಗೆ ಒಂದೊಂದು ಏಜೆಂಟ್ ಇದ್ದಾರೆ. ಅವ್ರ ಸಂಬಂಧದವರು, ಅವ್ರ ಬಾಮೈದಂದರು, ಅವ್ರ ತಮ್ಮಂದರು, ಅವ್ರ ಅಣ್ಣಂದರು, ಎಲ್ಲ ಪ್ರತಿನಿಧಿಗಳು, ಅವ್ರ ಮಕ್ಕಳು. ಒಂದು ರಿಜಿಸ್ಟರ್ ಆದರೆ ಹೊರಗಡೆ ಬರೋ ಅಷ್ಟೊತ್ತಿಗೆ ಇಂಥದ್ದು ರಿಜಿಸ್ಟರ್ ಆಗಿದೆ.
ಒಂದು ಜಮೀನು ಕನ್ವರ್ಷನ್ ಆಗೋ ಅಷ್ಟೊತ್ತಿಗೆ ಕನ್ವರ್ಷನ್ ಹಂಗಾಗ್ತಾ ಇದೆ, ಇದಕ್ಕೆ ಎಷ್ಟು ಫಿಕ್ಸ್ ಮಾಡಬೇಕು, ಇದೆಲ್ಲ ಜಗಜ್ಜಾಹೀರಾಗಿದೆ ರೀ. ಇದೇನು ನಾನು ಹೇಳಿದ್ರೆ ಗೊತ್ತಾಗೋದಂತಲ್ಲ. ಪ್ರತಿ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಗುತ್ತಿಗೆದಾರರು ಈ ಜಿಲ್ಲೆಯವರು ಯಾರು ಮಾಡಕ್ಕೆ ತಯಾರಿಲ್ಲ. ಈಗ ಈ MLAಗಳಿಗೆ ಕೊಡುವಷ್ಟು ಹಣ ಎಲ್ಲಿಂದ ತರ್ತಾರೆ ಅವ್ರು? ಪಾಪ ಅಷ್ಟು ಹಣ ಅವ್ರ ಹತ್ರ ಕೇಳ್ತಾ ಇದ್ದಾರೆ, ಪರ್ಸೆಂಟೇಜ್ ಎಲ್ಲಿಂದ ತಂದು ಕೊಡ್ತಾರೆ? ಎಲ್ಲದಕ್ಕೂ ಫಿಕ್ಸ್ ಮಾಡಿಬಿಟ್ಟವ್ರು. ಒಬ್ಬ ಅಧಿಕಾರಿ ಈ ಜಿಲ್ಲೆಯಲ್ಲಿ ಬರಬೇಕು ಅಂತಂದ್ರೆ ಅವನು ಎಷ್ಟು ಕೊಟ್ಟಿದ್ದಾನೆ ಅಂತ ಕೇಳಿ. ಇವ್ರಿಗೆ ಮಾನ ಮರ್ಯಾದೆ ಇದೆಯಾ? BJP ಸರ್ಕಾರ ನಮ್ಮ ಆಡಳಿತದಲ್ಲಿ ಒಬ್ಬ ಅಧಿಕಾರಿ ಹಣ ಕೊಟ್ಟು ಬಂದಿರೋದು ಹೇಳಿ, ನಾವು ರಾಜಕಾರಣದಲ್ಲಿ ನಾವು ನಿವೃತ್ತಿ ಆಗ್ತೀನಿ ನಾನು ನಮ್ಮ ಜೀವನದಲ್ಲಿ. ಅಂತ ಅಧಿಕಾರಿಗಳ ಹತ್ರ ನಿಮ್ಗೆ ಯಾವ ನೈತಿಕತೆ ಇರುತ್ತೆ? ನೀವು ಕೆಲಸ ತಗೊಳಕ್ಕಾಗುತ್ತಾ? ನೀವು ಅಧಿಕಾರಿಗಳ ಹತ್ರ ಕೆಲಸ ತಗೊಳಕ್ಕಾಗುತ್ತಾ? ಪೋಸ್ಟಿಂಗ್ ದುಡ್ಡು, ಪ್ರಮೋಷನ್ ದುಡ್ಡು, ಈ ರೀತಿಯಲ್ಲಿ ಇವರು ಆಡಳಿತ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಈಗ 19ರಿಂದ 23ವರೆಗೂ ಏನೆಲ್ಲ ಅಭಿವೃದ್ಧಿ ಜಿಲ್ಲೆಯಲ್ಲಿ ಆಗಿದೆ ಅಂತೇಳಿ ನಾನು ಒಂದು ಬುಕ್ಕು ಹೊರಡಿಸ್ತೀನಿ, ಬಾಗೇಪಲ್ಲಿನೂ ಸೇರಿದಂಗೆ. ಈಗ ಘನವೆತ್ತ ಸರ್ಕಾರ 2 ವರ್ಷದಲ್ಲಿ ತಾವೇನು ಮಾಡಿದ್ದೀರಿ ಈ ಜಿಲ್ಲೆಗೆ, ಬಾಗೇಪಲ್ಲಿನೂ ಸೇರ್ಕೊಂಡಂತೆ ಅಂತೇಳಿ ನೀವು ನೋಡಿ, ಅಲ್ಲಿನ ಜನ ನೋಡಿ, ಬಾಗೇಪಲ್ಲಿ ಜನತೆ ಅವ್ರ ಕಷ್ಟ ನೋಡಿ. ದಿನ ಹೋಗ್ತಾ ಇದ್ದೀರಿ 11 ವರ್ಷದಿಂದ. ನಾನು ಮದ್ಯದ ಅಂಗಡಿಗಳು ಸರ್ಕಾರದ ಬಗ್ಗೆ ಮಾತಾಡಿರೋದು ನೇರವಾಗಿ, ಯಾರ ಹೆಸರು ಹೇಳಿಲ್ಲ. ಅವ್ರ ಹೆಸರು ಉಲ್ಲೇಖ ಮಾಡಿದ್ದೀನ? ಶಾಸಕರು ಮಾಡಿದ್ದಾರೆ ಅಂತ ಹೇಳಿದ್ದೀನ? ಇಲ್ಲ. ಅವರೇ ಬೆನ್ನು ಮುಟ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಆದರೂ ಕೂಡ ಅದೇನೋ ಹೇಳ್ತಾರಲ್ಲ ಹಂಗೆ, ಬೆನ್ನು ಯಾಕೆ ನೀವು ತಡ್ಕೊಳ್ತಾ ಇದ್ದೀರಿ? ನಿಮ್ಮ ಹೆಸರು ಹೇಳಿಲ್ಲ. ರಸ್ತೆಗಳು ಹಾಳಾಗಿದೆಯಾ ಇಲ್ವಾ ಅನ್ನೋದಕ್ಕೆ ನಾನು ಹೇಳ್ಬೇಕಾ? ನಿಮ್ಗೆ ಕಾಣಲ್ವಾ? ನಿಮಗೆ ಸಮಾಧಾನ ತಂದಿದೆಯಾ? ಹೋಗ್ಲಿ ಹೇಳಿ. 11 ವರ್ಷದ ಶಾಸಕರಾಗಿ ನೀವು 11 ವರ್ಷದಿಂದ ಇದ್ದೀರಿ, 12 ವರ್ಷ ಆಯ್ತು. ಈಗ 3ನೇ ಅವಧಿಗಾಗಿದ್ದೀರಿ, ಸಂತೋಷ. ನಿಮಗೆ ಸಮಾಧಾನ ಇದೆಯಾ? ನೀವು ಮಾಡಿರೋ ಕೆಲಸ, ನೀವು ಮಾಡಿರೋ ಅಭಿವೃದ್ಧಿ ಬಾಗೇಪಲ್ಲಿಗೆ ನಿಮಗೆ ಸಮಾಧಾನ ಇದ್ದರೆ ನಾನೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಜನರಿಗೆ ಬಿಡೋಣ. ಯಾಕೆಂದರೆ ನಿಮ್ಮನ್ನು 3 ಸಲ ಆಯ್ಕೆ ಮಾಡಿದ್ದಾರೆ, 3ನೇ ಸಲ ಆಯ್ಕೆ ಮಾಡಿದ್ದಾರೆ. ಅಲ್ಲಿಗೆ ನೀವೇನೋ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಆಯ್ತಲ್ಲ, ನೋಡೋಣ, ಜನರಿಗೆ ಬಿಡೋಣ. ನೀವು ಒಳ್ಳೆ ಕೆಲಸ ಮಾಡಿದರೆ, ಒಳ್ಳೆ ಅಭಿವೃದ್ಧಿ ಮಾಡಿದರೆ, ನಾವು ಹೇಳಿರೋಂಥ ಅಂಶಗಳು ಏನೂ ಇಲ್ಲ ಅಂತಂದಾದರೆ ಲೆಟ್ ಅಸ್ ಲೀವ್ ಇಟ್ ಟು ಪೀಪಲ್. ಇನ್ನು ರಾಷ್ಟ್ರೀಯ ಬ್ಯಾಂಕ್ಗಳ ಸ್ಥಳೀಯ ಶಾಖೆಗಳ ಮುಖ್ಯಸ್ಥರು ಹಾಗೂ ಅಧಿಕಾರಿಗಳ ಸಭೆ ಇಂದು ನಡೆಸಲಾಗಿದೆ. ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಸಾಲ, ಸಬ್ಸಿಡಿ ನೀಡಬೇಕು, ಸಮಯಕ್ಕೆ ಸರಿಯಾಗಿ ಸಾಲ ಮಂಜೂರು ಆಗುತ್ತಿದೆಯಾ ಇಲ್ಲವೇ ಎಂಬ ಬಗ್ಗೆ ಮಾಹಿತಿ ಪಡೆಯಲಾಯಿತು. ಮಂದಗತಿಯಲ್ಲಿ ಕೆಲಸ ನಡೆಯುತ್ತಿದೆ. ಮುಂದಿನ ಸಭೆಯೊಳಗೆ ಟಾರ್ಗೆಟ್ ಮುಟ್ಟಬೇಕೆಂದು ಎಚ್ಚರಿಕೆ ನೀಡಲಾಗಿದೆ ಎಂದು ಸಂಸದರು ತಿಳಿಸಿದರು. ಇನ್ನು ಪ್ರಸ್ತುತ ಬ್ಯಾಂಕ್ಗಳ ನಿರ್ವಹಣೆ ಸಮಾಧಾನ ತಂದಿಲ್ಲ. ಎಲ್ಲರಿಗೂ ಬಿಸಿ ಮುಟ್ಟಿಸುವ ಕೆಲಸ ಮಾಡಲಾಗಿದೆ. ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ನಡೆಸಲಾಗುವುದು. ಮುಂದಿನ ದಿನಗಳಲ್ಲಿ ಅವರು ಎಚ್ಚರಿಕೆಯಿಂದ ಕೆಲಸ ಮಾಡುವ ನಂಬಿಕೆ ನನಗಿದೆ ಎಂದರು. ಇದಕ್ಕೆ ಒಂದು ವ್ಯವಸ್ಥೆ ಇದೆ. ಇದಕ್ಕೆ ಅಧ್ಯಕ್ಷರಾಗಿ ನಮ್ಮ CEO ಅವರು ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತು ಇವರಿಬ್ಬರೂ ಕೂಡ ಕರೆದು ಇವತ್ತು ಒಂದು ಸಭೆ ಮಾಡಿದ್ದೀವಿ. ಅನೇಕ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳಿದೆ. ಆ ಯೋಜನೆಗಳಲ್ಲಿ ಅನೇಕ ಲೋನ್ಸ್ ಕೊಡಬೇಕು, ಅದಕ್ಕೆ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ಆದರೆ ಸಮಯಕ್ಕೆ ಸರಿಯಾಗಿ ಬ್ಯಾಂಕುಗಳು ಅದಕ್ಕೆ ಲೋನನ್ನು ಮಂಜೂರು ಮಾಡಬೇಕು. ಮಾಡ್ತಾ ಇದ್ದಾರಾ ಇಲ್ವಾ? ಇದನ್ನೆಲ್ಲ ಕೂಡ ನಾವು ಆಗಾಗ 3 ತಿಂಗಳಿಗೊಮ್ಮೆ ನಾನು ಈ ಸಭೆಗಳನ್ನು ನಾನು ಹಮ್ಮಿಕೊಳ್ತೀನಿ. ಅದಕ್ಕೋಸ್ಕರ ಅದರ ಭಾಗವಾಗಿ ಇವತ್ತು ನಾವು ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಕೆಲವು ಬ್ಯಾಂಕ್ಗಳಲ್ಲಿ ಮಂದಗತಿಯಲ್ಲಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದನ್ನು ನಾನು ಈಗಾಗಲೇ ತೀಕ್ಷ್ಣವಾಗಿ ಅವ್ರಿಗೆ ಹೇಳಿದ್ದೀನಿ. ಮುಂದಿನ ಸಭೆ ಅಷ್ಟೊತ್ತಿಗೆ 100% ಅಚೀವ್ ಮಾಡಬೇಕು ಟಾರ್ಗೆಟು ಅಂತ ಹೇಳಿದ್ದೀನಿ. ಏನಾದರೂ 1-2 ಕೇಸಲ್ಲಿ
ನಿಜವಾಗ್ಲೂ ಕೂಡ ತಾಂತ್ರಿಕವಾದಂಥ ಸಮಸ್ಯೆ ಅಥವಾ ಕಾನೂನಾತ್ಮಕ ಸಮಸ್ಯೆ ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ಅದಕ್ಕೆ ರೀಸನ್ ಔಟ್ ಮಾಡಬೇಕು. ಆ ರೀತಿಯಲ್ಲೆಲ್ಲ ಹೇಳಿದ್ದೀನಿ. ಇನ್ನೂ ಕೂಡ ಹೆಚ್ಚಿನ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇದೆ. ನನಗೆ ಸಂಪೂರ್ಣ ಪ್ರಗತಿ ಆಗಿರೋ ಶೇಕಡಾವಾರು ನೋಡಿದಾಗ ಸಮಾಧಾನ ನನಗಿನ್ನೂ ಆಗಲಿಲ್ಲ. 100ಕ್ಕೆ 100 ಇದು ಇಂಪ್ಲಿಮೆಂಟ್ ಮಾಡಿದಾಗ, ಅನುಷ್ಠಾನಕ್ಕೆ ತಂದಾಗ ನನಗೆ ಸಮಾಧಾನ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತೆಲ್ರಿಗೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿದ್ದೀನಿ. ಬಹುಶಃ ಇವರಿಗೆಲ್ಲ ಅರ್ಥ ಆಗಿದೆ ಯಾವ ರೀತಿ ನಾನು 3 ತಿಂಗಳಿಗೊಮ್ಮೆ ನಾನು ಇದಕ್ಕೆ ಮತ್ತೆ ನಾನು ಸಭೆಗಳು ಮಾಡಿದಾಗ ನಾನು ಏನು ಕಂಡುಹಿಡಿತೀನಿ ಅನ್ನೋದು ಗೊತ್ತಾಗಿದೆ. ಇನ್ಮೇಲೆ ಅವರು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗಡಿ ಭಾಗದ ಚೇಳೂರು ತಾಲೂಕಿನಾದ್ಯಂತ ಇತ್ತೀಚೆಗೆ ಕೃಷಿ ಪಂಪ್ಸೆಟ್ಗಳಿಗೆ ಅಳವಡಿಸಿರುವ ಕೇಬಲ್ ಸರಣಿ ಕಳವಾಗುತ್ತಿದೆ. ರೈತರು ಸಾಲ ಮಾಡಿ ತಂದು ಕೊಳವೆ ಬಾವಿಗೆ ಅಳವಡಿಸಿರುವ ಕೇಬಲ್ ಕಳುವಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ತೀವ್ರ ಆತಂಕ ಎದುರಿಸುವಂತಾಗಿದೆ. ರೈತರ ಕೃಷಿ ಜಮೀನಿನ ಪಂಪ್ಸೆಟ್ಗಳಿಗೆ ನೀರೆತ್ತಲು 100 ಮೀಟರ್ ಕೇಬಲ್ ಬಿಡಲಾಗಿರುತ್ತದೆ. ಈ ಕೇಬಲ್ ತಾಮ್ರದ್ದಾಗಿದ್ದು ಸಾವಿರಾರು ರೂಪಾಯಿ ಬೆಲೆ ಬಾಳುತ್ತದೆ. ಹೀಗಾಗಿ ವ್ಯವಸ್ಥಿತ ಕಳ್ಳರ ಜಾಲವೊಂದು ಇದೀಗ ಇಂತಹ ಕೇಬಲ್ ಕಳ್ಳತನಕ್ಕೆ ಇಳಿದಿದ್ದು ರಾತ್ರೋರಾತ್ರಿ ಕೇಬಲ್ ಎಗರಿಸಿ ಪರಾರಿಯಾಗುತ್ತಿದ್ದಾರೆ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚೇಳೂರು ತಾಲೂಕಿನ ನಲ್ಲಸಾನಂಪಲ್ಲಿ ರೈತ ಎನ್ವಿ ವಿಶ್ವನಾಥ್ ಕೊಳವೆ ಬಾವಿ ಪಂಪ್ಸೆಟ್ಗೆ ಅಳವಡಿಸಿದ ಸುಮಾರು 36 ಮೀಟರ್ ವಿದ್ಯುತ್ ಕೇಬಲ್, ಇದೇ ಗ್ರಾಮದ ಮತ್ತೊಬ್ಬ ರೈತ ಗಂಗಿರೆಡ್ಡಿಗೆ ಸೇರಿದ 22 ಮೀಟರ್ ಕೇಬಲ್ ಹಾಗೂ ಪುಲ್ಲಗಲ್ಲು ಗ್ರಾಮ ಪಂಚಾಯಿತಿ ಗೊಲ್ಲಪಲ್ಲಿ ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲು ಕೊರೆಯಿಸಿರುವ ಕೊಳವೆ ಬಾವಿಗೆ ಅಳವಡಿಸಿದ್ದ ಸುಮಾರು 20 ಮೀಟರ್ ಕೇಬಲ್ ಕಳುವಾಗಿದೆ. ಅಲ್ಲದೆ ಗೊಲ್ಲಪಲ್ಲಿ ಗ್ರಾಮದ ಅನಿಲ್ ಎಂಬ ರೈತನ ಕೊಳವೆ ಬಾವಿಯ 12ಕ್ಕೂ ಹೆಚ್ಚು ಮೀಟರ್ ಸೇರಿದಂತೆ ಹಲವು ಕಡೆಗಳಲ್ಲಿ ಕೇಬಲ್ ರಾತ್ರೋರಾತ್ರಿ ಕಳ್ಳತನ ಮಾಡಲಾಗುತ್ತಿದೆ. ಈ ಬಗ್ಗೆ ಚೇಳೂರು ಪೊಲೀಸ್ ಠಾಣೆಗೆ ರೈತರು ದೂರು ನೀಡಿದ್ದಾರೆ. ಇತ್ತೀಚೆಗೆ ಚೇಳೂರು ತಾಲೂಕು ವ್ಯಾಪ್ತಿಯಲ್ಲಿ ಕೇಬಲ್ ಕಳ್ಳತನಗಳು ಹೆಚ್ಚಾಗಿದ್ದು, ಬಡ ರೈತರ ಕೊಳವೆ ಬಾವಿಯ ಕೇಬಲ್ ಕಳ್ಳತನಗಳು ಸರಣಿಯಾಗಿ ನಡೆಯುತ್ತಿರುವ ಕಾರಣ ರೈತರಿಗೆ ತಲೆನೋವಾಗಿ ಪರಿಣಮಿಸಿದೆ. ಪಂಪ್ಸೆಟ್ಗೆ ಎಳೆಯಲಾಗುವ ಕೇಬಲ್ ಬೆಲೆ ಆ ಕಂಪನಿಗಳ ಮೇಲೆ ಅವಲಂಬಿತವಾಗಿದ್ದು, ಕನಿಷ್ಠ 100 ರಿಂದ ಗರಿಷ್ಠ 150 ರೂವರೆಗೂ ಬೆಲೆ ಇದೆ. ರೈತರು ತಮ್ಮ ಪಂಪ್ಸೆಟ್ಗಾಗಿ 100 ರಿಂದ 250 ಮೀಟರ್ವರೆಗೂ ಕೇಬಲ್ ಬಿಟ್ಟಿರುತ್ತಾರೆ. ತಾಲೂಕಿನ ಸುತ್ತಮುತ್ತಲಿನ 16 ಮಂದಿ ರೈತರ ಕೇಬಲ್ ಕಳ್ಳತನ ನಡೆದಿದ್ದು, ಲಕ್ಷಾಂತರ ರು ನಷ್ಟ ಸಂಭವಿಸಿದೆ ಎಂದು ರೈತರು ಹೇಳುತ್ತಿದ್ದಾರೆ. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಬಾಗೇಪಲ್ಲಿ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಜೆಜೆಎಂ ಕಾಮಗಾರಿ ವಿಳಂಬ ಮಾಡುತ್ತಿದ್ದು ನಾಗರಿಕರಿಗೆ ತೊಂದರೆಯಾಗುತ್ತಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರಿಗೆ ಉತ್ತಮ ಉಚಿತ ಆರೋಗ್ಯ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಎಚ್ಚರಿಕೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ತ್ರೈಮಾಸಿಕ ಕೆಡಿಪಿ ಸಭೆ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ವಿವಿಧ ಇಲಾಖೆಗಳಿಂದ ಅಭಿವೃದ್ಧಿ ಮತ್ತು ಬಾಕಿ ಉಳಿದಿರುವ ಕಾಮಗಾರಿಗಳ ವಿವರ ಪಡೆದ ಶಾಸಕರು ಜೆಜೆಎಂ ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡೆದು ಮಾರ್ಚ್ ತಿಂಗಳ ಕೊನೆಯ ವೇಳೆಗೆ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಜೆಜೆಎಂ ಕಾಮಗಾರಿಗಳನ್ನು ಪೂರ್ಣಗೊಳಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಆದರೆ ಬಹುತೇಕ ಗ್ರಾಮಗಳಲ್ಲಿ ರಸ್ತೆಯಾಗಿದ್ದು 3-4 ತಿಂಗಳಾದರೂ ಅದನ್ನು ಸರಿಪಡಿಸುವ ಮತ್ತು ಕಾಮಗಾರಿ ಪೂರ್ಣಗೊಳಿಸುವ ಗೋಜಿಗೆ ಹೋಗದೆ ವಿಳಂಬ ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇಂಜಿನಿಯರ್ಸ್ ಅಲ್ಲ, LTMನವರು ಅದಕ್ಕೆ ಅಧ್ಯಕ್ಷರು ಇಲ್ಲ, ನಿನ್ನ ಸಂಬಂಧದಲ್ಲಿ ಗಿಫ್ಟ್ ಹಾಕ್ಬಿಡು. ನಾನು ನೋಡಿದ್ದೀನಿ ಕಣಪ್ಪ, ನಾನು ನೋಡಿದ್ದೆ ಮಾತಾಡ ಮಿನಿಮಮ್ ಎಷ್ಟು ಸ್ಟೆಪ್ ಹಾಕ್ಬೇಕು. ಏನು ಕಟ್ಟೋದೆ ಮೇಲೆ ಹೊತ್ಕೊಂಡು ಬಂದು ಅಲ್ಲಿ ಇಡಬೇಕು. ಇದು ಕರೆಕ್ಟಾ? ಯಾವ ಪ್ಲೇಸ್ ಮೇಲೆ ಆ ಬಿಲ್ಡಿಂಗ್ ತಗೊಂಡು ನೀವು ಯಾರೋ ನನ್ನ ತಗೊಂಡು ಬಂದ ರೆಕಮೆಂಡ್ ಮಾಡಿ ನೀವು ತಗೊಂಡ್ಬಿಟ್ಟೆ. ನೀವು ಅಷ್ಟೇ ಸಬ್ ರಿಜಿಸ್ಟ್ರಾರ್ ಫಸ್ಟ್ ಬಿಲ್ಡಿಂಗ್ ಬದಲಾವಣೆ ಮಾಡಿ
ಪಾಪ ಜನರಿಗೆ ಅನುಕೂಲವಾಗಿ ಬಿಲ್ಡಿಂಗ್ ತಗೊಳ್ಳಿ, ನಾನು ಲೆಕ್ಕ ಕೊಡ್ತೀನಿ. ಅದೇ ಗ್ರೌಂಡ್ ಫ್ಲೋರ್ ಇದೆ ಸರ್, ಕಡೆಗೆ ಮಾಡ್ತೀವಿ ಸರ್. ಕಾಮಗಾರಿ ತಡವಾಗುತ್ತಿರುವ ಕಾರಣ ನಾಗರಿಕರಿಗೆ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಕ್ರಮ ಜರುಗಿಸುತ್ತಿಲ್ಲ. ಈ ವಿಳಂಬ ಧೋರಣೆ ಸರಿಯಿಲ್ಲ ಎಂದು ಎಚ್ಚರಿಸಿದರು. ಇದಕ್ಕೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸಹಾಯಕ ಇಂಜಿನಿಯರ್ ಉತ್ತರಿಸಿ, 192 ಗ್ರಾಮಗಳಲ್ಲಿ ಮಾರ್ಚ್ ತಿಂಗಳ ಕೊನೆಯ ವೇಳೆಗೆ ಎಲ್ಲವನ್ನೂ ಮುಗಿಸುವುದಾಗಿ ಹೇಳಿದರು. ತಾಲೂಕು ಆಸ್ಪತ್ರೆಯಲ್ಲಿ ಬಡವರಿಗೆ ಸರಿಯಾಗಿ ಆರೋಗ್ಯ ಸೇವೆ ದೊರೆಯುತ್ತಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ರೋಗಿಗಳು ಕೆಲ ವೈದ್ಯಕೀಯ ಸೌಲಭ್ಯ ಪಡೆಯಲು ಖಾಸಗಿಯವರಿಗೆ ಸೂಚಿಸಲಾಗುತ್ತಿದೆ. ಖಾಸಗಿ ಕ್ಲಿನಿಕ್ಗೆ ಹೋಗಲು ಸರ್ಕಾರಿ ವೈದ್ಯರು ಸೂಚಿಸುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು. ಆಂಬ್ಯುಲೆನ್ಸ್ನವರು ಡೀಸೆಲ್ ಹಣ ಬಿಪಿಎಲ್ ಕಾರ್ಡ್ ಹೊಂದಿದವರ ಬಳಿ ಪಡೆಯಬಾರದೆಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಅವರಿಗೆ ಶಾಸಕರು ಸೂಚಿಸಿದರು. ಇನ್ನು ತಾಲೂಕಿನಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಸೇರಿದಂತೆ ತಜ್ಞ ವೈದ್ಯರ ಕೊರತೆ ಇದೆ. ಹೊರಗುತ್ತಿಗೆ ಆಧಾರದಲ್ಲಿ ಬರಲು ಯಾರೂ ಮುಂದಾಗುತ್ತಿಲ್ಲ ಎಂದು ತಾಲೂಕು ವೈದ್ಯಾಧಿಕಾರಿ ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಐತಿಹಾಸಿಕವಾಗಿ ಪ್ರಸಿದ್ಧಿಯಾಗಿದ್ದು, ಯಾವುದೇ ಚ್ಯುತಿ ಆಗದಂತೆ ಸುಸೂತ್ರವಾಗಿ ನಡೆಸಬೇಕು. ಅದಕ್ಕೆ ದೇವಾಲಯದ ವ್ಯವಸ್ಥಾಪನಾ ಸಮಿತಿ, ಅಧಿಕಾರಿಗಳು ಹಾಗೂ ಭಕ್ತರು ಎಲ್ಲರೂ ಸಹಕರಿಸಬೇಕೆಂದು ಶಾಸಕ ಬಿಎನ್ ರವಿಕುಮಾರ್ ಕೋರಿದರು. ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಬ್ರಹ್ಮರಥೋತ್ಸವ ಹಿನ್ನೆಲೆಯಲ್ಲಿ ನಡೆದ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ನಾನಾ ಇಲಾಖೆಯ ಅಧಿಕಾರಿಗಳು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಮುಖಂಡರು ಭಕ್ತರ ಸಭೆಯಲ್ಲಿ ಮಾತನಾಡಿದ ಶಾಸಕ ರವಿಕುಮಾರ್, ಬ್ರಹ್ಮರಥೋತ್ಸವಕ್ಕೆ ಅಂಗಡಿ ಮುಂಗಟ್ಟುಗಳನ್ನು ಹಾಕುವ ಮೊದಲೇ ಮುಖ್ಯ ರಸ್ತೆಯ ಮಧ್ಯದಿಂದ ಎರಡೂ ಬದಿ 20 ಅಡಿ ಬಿಟ್ಟು ಅಂಗಡಿಗಳನ್ನು ಹಾಕುವಂತೆ ಕ್ರಮ ವಹಿಸಲು ಸೂಚಿಸಿದರು. ದನಗಳ ಜಾತ್ರೆ ಹಾಗೂ ವಾಹನಗಳ ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡುವವರು ಹೆಚ್ಚು ಶುಲ್ಕ ವಸೂಲಿ ಮಾಡದಂತೆ, ಬರುವ ಭಕ್ತರಿಗೆ ಶುಲ್ಕದ ಹೊರೆ ಆಗದಂತೆ ಸಂಬಂಧಿಸಿದ ಅಧಿಕಾರಿಗಳು ಮುಂಜಾಗ್ರತೆ ವಹಿಸಬೇಕೆಂದರು. ದೇವಾಲಯ ಪವಿತ್ರವಾಗಿದ್ದು, ದೇವಾಲಯದ ಅಭಿವೃದ್ಧಿಗೆ ಸರ್ಕಾರದಿಂದ ಸಿಗುವ ಸವಲತ್ತಿನ ಜೊತೆಗೆ ವೈಯಕ್ತಿಕವಾಗಿಯೂ ಶ್ರಮಿಸುತ್ತೇನೆ. ದೇವಾಲಯದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ತಹಸೀಲ್ದಾರ್ ಬಿಎನ್ ಸ್ವಾಮಿ ಮಾತನಾಡಿ, ಬ್ರಹ್ಮರಥೋತ್ಸವಕ್ಕೆ ಆಗಮಿಸುವ ಎಲ್ಲ ಭಕ್ತರಿಗೂ ಅಗತ್ಯ ಕುಡಿಯುವ ನೀರು, ಇನ್ನಿತರೆ ಮೂಲ ಸೌಕರ್ಯ ಕಲ್ಪಿಸಲು ತಾಲೂಕು ಆಡಳಿತ ಬದ್ಧವಾಗಿದೆ ಎಂದರು. ಬರುವ ಭಕ್ತರಿಗೆ ಅನ್ನದಾಸೋಹ ಹಮ್ಮಿಕೊಳ್ಳಲಿದ್ದು, ಅಂತಹವರು ಕಡ್ಡಾಯವಾಗಿ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆಯಬೇಕೆಂದು ಸೂಚಿಸಿದರು. ದನಗಳ ಜಾತ್ರೆ ಕುರಿತು ಸರ್ಕಾರದಿಂದ ಯಾವುದೇ ಆದೇಶ ಬಂದಿಲ್ಲ, ಸಮಸ್ಯೆಯೂ ಇಲ್ಲ. ಈ ಬಾರಿ ದನಗಳ ಜಾತ್ರೆ ನಡೆಯಲಿದೆ ಎಂದರು. ದನಗಳ ಜಾತ್ರೆ ಮತ್ತು ವಾಹನಗಳ ಪಾರ್ಕಿಂಗ್ ಶುಲ್ಕ ವಸೂಲಿ ಹರಾಜು ಮಾಡಲಿದ್ದು, ಹರಾಜು ಪಡೆದವರು ಅವರ ಮನಸ್ಸಿಗೆ ಬಂದಷ್ಟು ಶುಲ್ಕವನ್ನು ವಸೂಲಿ ಮಾಡುವಂತಿಲ್ಲ. ದನಗಳ ಜಾತ್ರೆಗಾಗಲಿ ಪ್ರತಿ ವಿಧವಾದ ಅಂಗಡಿಗೂ ಇಂತಿಷ್ಟೇ ಶುಲ್ಕ ವಸೂಲಿ ಮಾಡಲು ನಿಗದಿಪಡಿಸಿದ್ದು, ಅದನ್ನು ಮೀರಿ ಹೆಚ್ಚಿನ ಶುಲ್ಕ ವಸೂಲಿ ಮಾಡುವಂತಿಲ್ಲ ಎಂದರು. ಇನ್ನು ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ಮುಜರಾಯಿ ಇಲಾಖೆ ತಹಸೀಲ್ದಾರ್ ಪೂರ್ಣಿಮಾ, ಬಂಕ್ ಮುನಿಯಪ್ಪ, ತಾದೂರು ರಘು, ರಾಯಪಲ್ಲಿ ಅಶ್ವತ್ಥನಾರಾಯಣ ರೆಡ್ಡಿ, ಮಾದೇನಹಳ್ಳಿ ರವಿ, ಶ್ರೀನಿವಾಸ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ವಿದ್ಯಾರ್ಥಿ ಜೀವನದಲ್ಲಿ ಕಲಿಕೆಗೆ ಸಿಗುವ ಅವಕಾಶ ಕಳೆದುಕೊಳ್ಳದಂತೆ ಅವರ ಸಾಮರ್ಥ್ಯವನ್ನು ಫಲಿತಾಂಶದ ರೂಪದಲ್ಲಿ ಹೊರತರಲು ಪ್ರಯತ್ನ ಮಾಡಬೇಕು. ಪ್ರಸ್ತುತ ನಡೆಯಲಿರುವ SSLC ವಾರ್ಷಿಕ ಪರೀಕ್ಷೆಯಲ್ಲಿ 100% ಫಲಿತಾಂಶ ತರಲು ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಲಾಗುತ್ತಿದೆ ಎಂದು ಸರ್ಕಾರಿ ಬಾಲಕಿಯ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ರಾಜು ಹವಳೇಕರ್ ಹೇಳಿದರು.
ವಿಜಯಪುರ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಕಚೇರಿಯಲ್ಲಿ ಶಿಕ್ಷಕರ ಸಭೆ ನಡೆಸಿದ ಮುಖ್ಯ ಶಿಕ್ಷಕ ರಾಜು ಹವಳೇಕರ್ ಶಾಲೆಯಲ್ಲಿ ಈ ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಬೇಕಾದರೆ ಶಿಕ್ಷಕರು ಹೆಚ್ಚು ಕಾಳಜಿ ವಹಿಸಬೇಕು. ನಿರಂತರವಾಗಿ ವಿದ್ಯಾರ್ಥಿಗಳ ಪೋಷಕರೊಟ್ಟಿಗೆ ಸಂಪರ್ಕ ಇಟ್ಟುಕೊಂಡು ಮನೆಗಳಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆಗಳ ಕುರಿತು ಮಾಹಿತಿ ಪಡೆಯುವ ಮೂಲಕ ಕಲಿಕೆಯಲ್ಲಿ ಹಿಂದುಳಿದಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ವಿಶೇಷ ತರಗತಿಗಳನ್ನು ಆಯೋಜಿಸಿ ಅವರನ್ನು ಉತ್ತೀರ್ಣರಾಗುವಂತೆ ಮಾಡುವ ಜವಾಬ್ದಾರಿ ನಿಮ್ಮದು ಎಂದು ಸೂಚನೆ ನೀಡಿದರು. ಇಲಾಖೆಯಿಂದ ಬರುವ ನಿರ್ದೇಶನಗಳಂತೆ ವಿದ್ಯಾರ್ಥಿಗಳಿಗೆ ವಿಶೇಷ ಬೋಧನೆ ಮಾಡುವ ಕಡೆಗೆ ಗಮನ ಹರಿಸಬೇಕು. ಗುಂಪು ಅಧ್ಯಯನ ಹಾಗೂ ವಿಶೇಷ ಚಟುವಟಿಕೆಗಳ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿ ಎಂದರು. ಶಿಕ್ಷಕರ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಸಾಮರ್ಥ್ಯ ಗುರುತಿಸಿ ವಾರ್ಷಿಕ ಪರೀಕ್ಷೆಗೆ ತಯಾರಿಸಿ ಎಂದು ಸಲಹೆ ನೀಡಿದರು. ಸರ್, ನಮ್ಮಲ್ಲಿ 103 ಜನ ಈ ವರ್ಷ ಎನ್ರೋಲ್ ಆಗಿದ್ದಾರೆ. ಒಂದು 6 ಜನ ಲ್ಯಾಗ್ ಆಬ್ಸೆಂಟ್ ಇದ್ದಾರೆ. ನಿನ್ನೆ ಒಂದು ಜಿಲ್ಲಾ ಮಟ್ಟದ ಮೀಟಿಂಗ್ ನಡೀತು ದೇವನಹಳ್ಳಿಯಲ್ಲಿ. 39 ಶಾಲೆಗಳನ್ನು, ಅಂದರೆ ಹೆಚ್ಚು ಸಂಖ್ಯೆ ಇರುವಂಥ ಶಾಲೆಗಳಿಗೆ ಒಂದು ವಿಶೇಷ ಆದ್ಯತೆ ಕೊಡೋ ಸಲುವಾಗಿ ಮಾನ್ಯ ಉಪನಿರ್ದೇಶಕರ ಒಂದು ನೇತೃತ್ವದಲ್ಲಿ ಸಭೆಯನ್ನು ಕರೆದರು. ಮತ್ತು ತಾಲೂಕು ಲೆವೆಲು ಮತ್ತು ಜಿಲ್ಲಾ ಮಟ್ಟದ ಪೇಪರಿಗೆ ಸಿದ್ಧತೆ ಮತ್ತು ಬೋರ್ಡಿನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬರೆಸುವಂಥ ಯೋಜನೆಯನ್ನು ಹೇಳಿದ್ದಾರೆ. ಮತ್ತು ಪ್ರಾರ್ಥನೆ ವೇಳೆಯಲ್ಲಿ 2 ಕ್ವಶನ್ಗಳನ್ನು ಮತ್ತು ವಿಶೇಷವಾಗಿ ಬೆಳಗಿನ ವಿಶೇಷ ತರಗತಿ, ಸಾಯಂಕಾಲ ಗುಂಪು ಅಧ್ಯಯನದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡೋದು, ಹೊಸ ತಂತ್ರಗಳನ್ನು ಬಳಸಿಕೊಂಡು ಸಿ ಮತ್ತು NC ವಿದ್ಯಾರ್ಥಿಗಳಿಗೆ ವಿಶೇಷ ಗಮನ ಕೊಡೋದಕ್ಕೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂ ರಾಜಣ್ಣ ಮತ್ತಿತರರು ಹಾಜರಿದ್ದರು. ಎಂ ಮುನಿನಾರಾಯಣ, ಸಿಟಿವಿ ನ್ಯೂಸ್, ವಿಜಯಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಎಲ್ಲರಿಗೂ ನಮಸ್ಕಾರ. ಈ ಜನವರಿ ತಿಂಗಳಲ್ಲಿ ನಾವು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಡೈರೆಕ್ಷನ್ ಪ್ರಕಾರ ನಮ್ಮ ಡಿಸ್ಟಿಕಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಸಡಕ್ ಸುರಕ್ಷಾ ಆಚರಿಸ್ತಾ ಇದ್ದೀವಿ. ಸೊ ಅದೇ ವಿಚಾರ ಬಗ್ಗೆ ನಾವು ಬೇರೆ ಬೇರೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಸ್ಕೂಲ್ಸಲ್ಲಿ, ಕಾಲೇಜಲ್ಲಿ ಮತ್ತು ಪಬ್ಲಿಕ್ ಪ್ಲೇಸಸಲ್ಲಿ ಮಾಡ್ತಾಯಿದ್ದೀವಿ. ಸೊ ಈ ಥರದ್ದು ಪ್ರೋಗ್ರಾಮ್ಸಲ್ಲಿ ಎಸ್ಪೆಷಲಿ ಯೂತ್ಗೆ ನಾವು ಟಾರ್ಗೆಟ್ ಮಾಡ್ತಾಯಿದ್ದೀವಿ. ಪೊಲೀಸ್ದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಇದೆ ಟ್ರಾಫಿಕ್ ಇಂಪ್ಲಿಮೆಂಟೇಷನ್. ಸೊ IMV ಆ್ಯಕ್ಟ್ ಪ್ರಕಾರ ನಾವು ಟ್ರಾಫಿಕ್ ರೂಲ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಅದೇ ವಿಚಾರ ಬಗ್ಗೆ ನಾವು ಆಲ್ ಓವರ್ ದ ಡಿಸ್ಟ್ರಿಕ್ಸ್ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಳ್ಳೆಯದು ಫಂಕ್ಷನ್ಸ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಚಿಂತಾಮಣಿಯಲ್ಲಿ ಒಂದು ವಿಂಟೇಜ್ ಕಾರ್ದು ರ್ಯಾಲಿ ಮಾಡಿದ್ದೀವಿ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಟೌನಲ್ಲಿ ನಾವು
ಒಂದು ಬೈಕ್ ರ್ಯಾಲಿ ಮಾಡಿದ್ದೀವಿ. ಸೊ ಅದೇ ಥರ ಹೆಲ್ಮೆಟ್ದು ಡಿಸ್ಟ್ರಿಬ್ಯೂಷನ್ ಇದೆ, ಮತ್ತು ಅದೇ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆ ಥರ ನಾವು ಇನೋವೇಟಿವ್ ಐಡಿಯಾಸ್ ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ಮತ್ತು ಡೈರೆಕ್ಟ್ಲಿ ಪಬ್ಲಿಕ್ ಜೊತೆ ಕೂಡ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಈ ಸಡಕ್ ಸುರಕ್ಷಾ ಮಂತ್ದು ಮೋಟೋ ಇದೆ, ಸಡಕ್ ಸುರಕ್ಷಾ ಜೀವನ್ ರಕ್ಷಾ. ಸೊ ನಾವು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಸುಮಾರು ಲಾಸ್ಟ್ 3 ವರ್ಷದಿಂದ ಏನೇನು ಆಕ್ಸಿಡೆಂಟ್ಸ್ ಆಗಿದೆ ಅದನ್ನು ಎಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ. ಯಾವ ಕಾರಣ ಬಗ್ಗೆ ಆಗಿದೆ ಅದು ಕೂಡ ಪರಿಶೀಲನೆ ಮಾಡಿದ್ದೀವಿ. ಸೊ ಅದೇ ವಿಚಾರ ಬಗ್ಗೆ ಕೂಡ ನಾವು ಟ್ರೈ ಮಾಡ್ತೀವಿ ಕಿ ನಮ್ಮಲ್ಲಿ ಆಕ್ಸಿಡೆಂಟ್ಸ್ ಮಿನಿಮೈಸ್ ಆಗುತ್ತೆ, ಮತ್ತು ಆಕ್ಸಿಡೆಂಟ್ಸ್ ಕಾರಣ ಬಗ್ಗೆ ಫೆಟಲ್ ಕ್ಯಾಶುಯಾಲಿಟೀಸ್ ಏನಾಗುತ್ತೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಅದೇ ಸೇಮ್ ವಿಚಾರ ಬಗ್ಗೆ ಸಡಕ್ ಸುರಕ್ಷಾ ವಿಚಾರ ಬಗ್ಗೆ ನಾವು RTO ಮತ್ತು ಬೇರೆ ಡಿಪಾರ್ಟ್ಮೆಂಟ್ಸ್ ಜೊತೆಗೆ ಕೂಡ ಕೈ ಜೋಡಿಸಿ ಅವರದ್ದು ಸಹಕಾರ ತಗೊಂಡು ಪಬ್ಲಿಕ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಸೊ ಡೆಫಿನೆಟ್ಲಿ ಇದು ಒಂದು ಒಳ್ಳೆಯದು ಇನಿಷಿಯೇಟಿವ್ ಇದೆ, ಮತ್ತು ಡೆಫಿನೆಟ್ಲಿ ಒಳ್ಳೆಯದು ರಿಸಲ್ಟ್ ಸಿಗುತ್ತೆ ಈ ಇನಿಷಿಯೇಟಿವಿಂದ. ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 rupees ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸಮನಿ, ಬೇಬಿ ಶವರ್ ಸಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು, ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನಿಂದ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷತಾ ಸಪ್ತಾಹ ಜಾಥಾದಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತೆಯ ಮಾಹಿತಿ ಫಲಕಗಳನ್ನು ಹಿಡಿದು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು.
ರಸ್ತೆ ಸುರಕ್ಷತಾ ಅರಿವು ಜಾಥಾದಲ್ಲಿ ಬಾಗೇಪಲ್ಲಿ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ಮಾತನಾಡಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಾಲೆಯಿಂದ ಬರುವಾಗ ರಸ್ತೆ ದಾಟುವ ಸಮಯದಲ್ಲಿ ಸಾಕಷ್ಟು ಜಾಗರೂಕರಾಗಿ ರಸ್ತೆ ದಾಟಬೇಕು. ಸಂಚಾರ ಸುರಕ್ಷತೆಗಳ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದರೂ ವಾಹನ ಸವಾರರು ನಿರ್ಲಕ್ಷ್ಯ ವಹಿಸುವುದರಿಂದಲೇ ಅಪಘಾತಗಳು ಸಂಭವಿಸುತ್ತವೆ. ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮುಂದಾಗಿರುವುದು ಪ್ರಶಂಸನೀಯ ಎಂದರು. ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುತ್ತಿದೆ. ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರು ವಾಹನ ಚಲಾಯಿಸುವಾಗ ತಲೆಗೆ ಹೆಲ್ಮೆಟ್ ಹಾಕುವುದನ್ನು ಮರೆಯಬಾರದು. ಹೆಲ್ಮೆಟ್ ಬಳಕೆ ಒಬ್ಬ ವ್ಯಕ್ತಿಯ ಜೀವ ಹಾಗೂ ಜೀವನ ಕಾಪಾಡುತ್ತದೆ ಎಂದರು. ಪಟ್ಟಣದ ಪೊಲೀಸ್ ಠಾಣೆಯಿಂದ ಹೊರಟ ಜಾಥಾ ಡಿವಿಜಿ ರಸ್ತೆ ಮೂಲಕ ಗೂಳೂರು ವೃತ್ತದವರೆಗೆ ಸಂಚರಿಸಿತು. ವಿದ್ಯಾರ್ಥಿಗಳು ಸಂಚಾರ ನಿಯಮಗಳ ಜಾಗೃತಿ ಘೋಷಣೆ ಕೂಗುತ್ತಾ ಜಾಥಾದಲ್ಲಿ ಪಾಲ್ಗೊಂಡರು. ವಾಹನ ಚಾಲನೆ ಮಾಡುವಾಗ ಅಧಿಕ ವೇಗ ಬೇಡ, ಸೀಟ್ ಬೆಲ್ಟ್ ಧರಿಸಿ ವಾಹನ ಚಲಾಯಿಸಿ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಬೇಡಿ. ಝೀಬ್ರಾ ಕ್ರಾಸಿಂಗ್ನಲ್ಲಿ ಪಾದಚಾರಿಗಳಿಗೆ ಆದ್ಯತೆ ನೀಡಿ ಎಂಬ ರಸ್ತೆ ಸುರಕ್ಷತಾ ಫಲಕಗಳನ್ನು ಜಾಥಾದಲ್ಲಿ ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಮಹೇಶ್ ಎನ್ ಪತ್ರಿ, ಬಿಇಒ ಎನ್ ವೆಂಕಟೇಶಪ್ಪ, ಶಿಕ್ಷಣ ಸಂಪನ್ಮೂಲ ಅಧಿಕಾರಿಗಳಾದ ವೆಂಕಟರಾಮ್, ತಾಲೂಕು ದೈಹಿಕ ಶಿಕ್ಷಣ ಪರವೀಕ್ಷಕ ರಂಗನಾಥ್ ಇನ್ನೂ ಹಲವರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಹಲವು ವರ್ಷಗಳ ಕುಡಿಯುವ ನೀರಿನ ಸಮಸ್ಯೆಗೆ ಇಂದು ಪರಿಹಾರ ಸಿಕ್ಕಿದೆ. ನಗರಸಭೆಯಿಂದ ಶುದ್ಧ ಕುಡಿಯುವ ನೀರು ಒದಗಿಸಿ ಸಮಸ್ಯೆಗೆ ಇತಿಶ್ರೀ ಹಾಡುವಲ್ಲಿ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ ಯಶಸ್ವಿಯಾಗಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಕಾಳನಕೊಪ್ಪಲು ಕೆಎಂಎಸ್ ಬಡಾವಣೆ ಜನರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಹಲವು ಬಾರಿ ನಗರಸಭೆಗೆ ಆಗ್ರಹಿಸಿದರು. ತಾಲೂಕು ಆಡಳಿತ ಕಚೇರಿ ಮುಂಭಾಗದಲ್ಲಿ ಶಾಸಕರ ಜನಸಂಪರ್ಕ ಸಭೆ ನಡೆಯುವ ವೇಳೆ ಈ ಸಂಬಂಧ ಅರ್ಜಿ ಸಲ್ಲಿಸಿ ಆದಷ್ಟು ಬೇಗ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಕೋರಲಾಗಿತ್ತು. ಅರ್ಜಿಯನ್ನು ಸ್ವೀಕರಿಸಿದ ಶಾಸಕ ಶಿವಲಿಂಗೇಗೌಡ, ನಗರಸಭಾ ಅಧ್ಯಕ್ಷ ಎಂ ಸಮೀವುಲ್ಲಾ ಹಾಗೂ ಆಯುಕ್ತ ಕೃಷ್ಣಮೂರ್ತಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಬಡಾವಣೆಯಿಂದ ಬಹಳ ದಿನದ ಬೇಡಿಕೆ ಇತ್ತು. ಇವರು ನಗರಸಭೆಗೆ ಸತತವಾಗಿ ಹಿಂದೆ ಆಡಳಿತದಿಂದ ಹಿಡಿದು ಇಲ್ಲಿ ಆಡಳಿತ ಹಿಂದೆ ಹಿಡಿದು ಜನಸಂಪರ್ಕ ಸಭೆಯಲ್ಲಿ ಹೋದ ತಿಂಗಳು ಅರ್ಜಿನೂ ಕೊಟ್ಟಿದ್ದರು. ಇದಕ್ಕೆ ನಾವು ಈ ನಾಳೆ ಜನಸಂಪರ್ಕ ಸಭೆ ಇರೋದ್ರಿಂದ ನಾಳೆವರೆಗೂ ನಾವು ಮುಕ್ತಾಯ ಮಾಡಬೇಕು ಅಂತ ಈ ಕೆಲಸ ಕಾರ್ಯ ಎತ್ಕೋಬೇಕು ಅಂತೇಳಿ ನಿರ್ಧಾರ ಮಾಡಿ ಕೈಗೊಂಡು ಇವತ್ತು ಈ ಬಡಾವಣೆಗೆ ಶಾಶ್ವತ ಕುಡಿಯುವ ನೀರು ಯೋಜನೆಯನ್ನು ನಾವು ಮಾಡಿದ್ದೀವಿ. ಇದು ಬಡಾವಣೆಯವರ ಇನ್ನು ಮುಂದೆ ಇಲ್ಲಿ ಆದಂಥ ಸಣ್ಣ ಪುಟ್ಟ ನ್ಯೂನತೆಗಳು ವಾಟರ್ ಸಪ್ಲೈದು ನೀವೇ ನಗರಸಭೆ ಗಮನಕ್ಕೆ ತಂದು, ಯಾಕೆಂದರೆ ಇದು ಭಾಳ ದೊಡ್ಡ ಬಡಾವಣೆ ಆಗಿದ್ದರಿಂದ ಅಲ್ಲಿ ಲೀಕೇಜ್ ಆಗುತ್ತೆ. ಅಂಥದ್ದು ನೀವು ದಯವಿಟ್ಟು ನೀರು ಪೋಲಾದಂಗೆ ನೀವೆಲ್ಲ ನಗರಸಭೆ ಗಮನಕ್ಕೆ ತಂದು ನೀವು ನೀರಿನ ಮೇಲೆ ಶುದ್ಧ ಹೇಮಾವತಿ ನೀರು ನೀವು ಬಳಸ್ಕೊಂಡು ದೇವರು ಒಳ್ಳೆ ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ನೀವು ಬಡಾವಣೆಯವ್ರಿಗೆ ಅಂತ ಹೇಳಿ ಇವತ್ತು ಈ ಕೆಲಸ ಕಾರ್ಯಕ್ಕೆ ನಮ್ಮ ಇಂಜಿನಿಯರ್ ರಮೇಶು, AW ಸುನೀಲ್ ಅವರು, ನಮ್ಮ ಆಯುಕ್ತವರ ಸಹಕಾರದಿಂದ ಇವತ್ತು ಈ ಬಡಾವಣೆಗೆ ನೀರು ಸಿಕ್ಕಿದೆ. ದಯಮಾಡಿ ನೀವೆಲ್ಲ ಅವ್ರ ಕೃತಜ್ಞತೆ ಸಲ್ಲಿಸಬೇಕು ಅಂತ ನಾನು ಕೊಟ್ಟ ಮಾತಿನಂತೆ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಸಿ ಸಾರ್ವಜನಿಕ ಬಳಕೆಗೆ ಉಪಯೋಗವಾಗುವಂತೆ ಕುಡಿಯುವ ನೀರು ಒದಗಿಸಲು ಇಂದು ಚಾಲನೆ ನೀಡಲಾಯಿತು. ಹಲವು ದಿನಗಳಿಂದ ಕುಡಿಯುವ ನೀರಿಗಾಗಿ ಪರದಾಡಿದ್ದ ಸ್ಥಳೀಯ ನಿವಾಸಿಗಳು ಇದರಿಂದ ಹರ್ಷ ವ್ಯಕ್ತಪಡಿಸಿದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ಗ್ರಾಮ ಸಂಚಾರದ ವೇಳೆ ಎಲ್ಲ ಗ್ರಾಮಗಳಲ್ಲಿ ಜೆಜೆಎಂ ಕಾಮಗಾರಿಯ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬರುತ್ತಿವೆ. ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಎಂದು ಔರಾದ್ ಶಾಸಕ ಪ್ರಭು ಬಿ ಚೌಹಾಣ್ ಕಿಡಿಕಾರಿದರು. ಔರಾದ್ ತಾಲೂಕಿನ ಗೌಂಡಂಗಾವ, ಮುಂಗನಾಳ, ಮಹಾಡೋಣಂಗಾವ, ಬೆಳಕುಣಿ, ಹೆಗಡಾಪುರ, ನಿಟ್ಟೂರು, ರಕ್ಷಾಳ ಹಾಗೂ ಹಿಪ್ಪಣಂಗಾವನಲ್ಲಿಯಲ್ಲಿ ಜನವರಿ 23ರಂದು ಗ್ರಾಮ ಸಂಚಾರ ನಡೆಸಿ ಸಾರ್ವಜನಿಕರ ಅಹವಾಲು ಆಲಿಸಿದ ಶಾಸಕ ಪ್ರಭು ಚೌಹಾಣ್ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ಪರಿಹರಿಸಬೇಕೆಂಬ ಉದ್ದೇಶದಿಂದ ನಿರಂತರ ಪ್ರಯತ್ನ ವಹಿಸಿ ಸುಮಾರು 200 ಕೋಟಿಗೂ ಹೆಚ್ಚು ಅನುದಾನ ತಂದು ಎಲ್ಲ ಗ್ರಾಮಗಳಲ್ಲಿ
ಪೂಜೆ ನೆರವೇರಿಸಿ ಕಾಮಗಾರಿ ಆರಂಭಿಸಲಾಗಿದೆ ಎಂದರು. ಕೆಲ ಗುತ್ತಿಗೆದಾರರು ತಾವು ಕೆಲಸ ಮಾಡದೆ ಬರೋಬ್ಬರಿ ಉಪಗುತ್ತಿಗೆ ನೀಡಿ ಕೆಲಸ ಮಾಡಿಸಿದ್ದಾರೆ. ಕೆಲಸ ಸರಿಯಾಗಿ ಆಗುವಂತೆ ನೋಡಿಕೊಳ್ಳಬೇಕಾದ ಅಧಿಕಾರಿಗಳು ಅಕ್ರಮದಲ್ಲಿ ಶಾಮೀಲಾಗಿರುವುದರಿಂದ ಕೆಲಸ ಸಂಪೂರ್ಣ ಕಳಪೆಯಾಗಿದೆ ಎಂದು ಎಲ್ಲಾ ಕಡೆ ಜನ ಆರೋಪಿಸುತ್ತಿದ್ದಾರೆ ಎಂದರು. ಪ್ರಸ್ತಾವನೆಯಂತೆ ಕೆಲಸವಾಗಬೇಕು. ಎಲ್ಲ ಮನೆಗಳಿಗೂ ನೀರಿನ ಸಂಪರ್ಕ ಕಲ್ಪಿಸಬೇಕು. ಯೋಜನೆ ಜಾರಿಯಾದ ಗ್ರಾಮಗಳಲ್ಲಿ ಸುಮಾರು 30 ವರ್ಷ ನೀರಿನ ಕಾಮಗಾರಿ ಕೈಗೊಳ್ಳಲು ಬರುವುದಿಲ್ಲ. ಹಾಗಾಗಿ ಕೆಲಸ ಸರಿಯಾಗಿ ಮಾಡುವಂತೆ ತಿಳಿಸಿದ್ದೇನೆ. ಆದರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಂದ ಇಡೀ ಯೋಜನೆ ಹಾಳಾಗಿದೆ ಎಂದು ಬೇಸರ ಹೊರಹಾಕಿದರು. ಸಾಕಷ್ಟು ಬಾರಿ ತಿಳಿಸಿದರೂ ಕೆಲ ಕಡೆಗಳಲ್ಲಿ ಕಾಮಗಾರಿ ಪರಿಶೀಲಿಸದೆ ಪಂಚಾಯಿತಿಯ ಅಧೀನಕ್ಕೆ ಪಡೆಯಲಾಗಿದೆ. ಮುಂದೆ ಯಾರೊಬ್ಬರು ಹೀಗೆ ಮಾಡುವಂತಿಲ್ಲ. ಜೆಜೆಎಂ ಕಾಮಗಾರಿ ಮುಗಿದ ಕೂಡಲೇ ತಪ್ಪದೆ ಪ್ರತಿ ಮನೆಗೆ ಭೇಟಿ ನೀಡಿ ನೀರು ಪೂರೈಕೆಯಾಗುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು. ನಂತರ ಗ್ರಾಮ ಸಭೆ ನಡೆಸಿ ಎಲ್ಲರ ಸಹಮತಿ ಪಡೆದು ನಂತರವೇ ಕಾಮಗಾರಿ ತಮ್ಮ ಅಧೀನಕ್ಕೆ ಪಡೆಯಬೇಕು ಎಂದು ಪಿಡಿಒಗಳಿಗೆ ಕಟ್ಟುನಿಟ್ಟಾಗಿ ಸೂಚಿಸಿದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ರಾಮಾಪುರ ಹೋಬಳಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಹೋಬಳಿಯಾಗಿದ್ದು, ಇಲ್ಲಿರುವ ಆಸ್ಪತ್ರೆಯಲ್ಲಿ ಒಬ್ಬರೇ ವೈದ್ಯರಿದ್ದು ಅವರು ಸರಿಯಾಗಿ ರೋಗಿಗಳನ್ನು ನೋಡದ ಕಾರಣ ಸಂಕಷ್ಟ ಎದುರಾಗಿದೆ ಎಂದು ಆರೋಪಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇಂದು ಪ್ರತಿಭಟನೆ ಮಾಡಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಪುರ ಹೋಬಳಿ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಹೋಬಳಿಯಾಗಿದ್ದು ಅತಿ ಹೆಚ್ಚಿನ ಗ್ರಾಮೀಣ ಪ್ರದೇಶ ಹೊಂದಿದೆ. ಆದರೆ ರಾಮಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬರೇ ವೈದ್ಯರಿದ್ದಾರೆ. ಅವರ ಮೇಲೂ ಭ್ರಷ್ಟಾಚಾರದ ಆರೋಪವಿದೆ. ಗರ್ಭಿಣಿಯರು, ಮಕ್ಕಳು ಅವರ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಲು ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕಾಗಿದೆ. ಎಲ್ಲ ರೋಗಿಗಳಿಗೂ ಸಮರ್ಪಕ ಸೇವೆ ದೊರೆಯುತ್ತಿಲ್ಲ. ಹನೂರು ತಾಲೂಕು ಮತ್ತು ರಾಮಪುರ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಬೇಕು ಹಾಗೂ ಸ್ತ್ರೀರೋಗ ತಜ್ಞರು, ಮಕ್ಕಳ ತಜ್ಞರು ಹಾಗೂ ಸಾಮಾನ್ಯ ಕಾಯಿಲೆಯ ವೈದ್ಯರನ್ನು ನೇಮಿಸಬೇಕು. ಇಸಿಜಿ ಹಾಗೂ ಎಕ್ಸ್ರೇ ಘಟಕಗಳನ್ನು ಸ್ಥಾಪಿಸಬೇಕೆಂದು ಆಗ್ರಹಿಸಿದರು. ಇನ್ನು ಆಸ್ಪತ್ರೆಯಲ್ಲಿ ಮಕ್ಕಳ ತೀವ್ರ ನಿಗಾ ಘಟಕ ಸ್ಥಾಪಿಸಬೇಕು. ಸರ್ಕಾರಿ ಆಂಬ್ಯುಲೆನ್ಸ್ ಸೇವೆ ಒದಗಿಸಬೇಕೆಂದು ಒತ್ತಾಯಿಸಿ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿತು. ರೈತ ಸಂಘದ ರವಿಕುಮಾರ್, ಲೋಕೇಶ್ ಗೌಡ, ಶಿವಕುಮಾರ್, ರವಿ ನಾಯ್ಡು, ವೆಂಕಟಚಲ, ಶಿವಲಿಂಗ ಈ ಸಂದರ್ಭದಲ್ಲಿ ಹಾಜರಿದ್ದರು. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು ಅಗತ್ಯ ಸಿದ್ಧತೆಗಳು ಭರದಿಂದ ನಡೆಯುತ್ತಿವೆ. ಜನವರಿ 26ರಿಂದ 31ರವರೆಗೆ ಜಾತ್ರೆ ನಡೆಯಲಿದ್ದು ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಜಾತ್ರೆ ನಡೆಸಲು ಸಿದ್ಧತೆಗಳು ಸಾಗಿವೆ. ಸುತ್ತೂರು ಜಾತ್ರಾ ಮಹೋತ್ಸವ ಪ್ರಯುಕ್ತ ಜನವರಿ 26ರಂದು ವಸ್ತು ಪ್ರದರ್ಶನ, ಕೃಷಿ ಮೇಳ, ಸಾಂಸ್ಕೃತಿಕ ಮೇಳ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ನಡೆಯಲಿದೆ. ಆದಿಚುಂಚನಗಿರಿ ನಿರ್ಮಲಾನಂದನಾಥ ಶ್ರೀಗಳು, ಸುತ್ತೂರು ಮಠದ ಶ್ರೀ ದೇಶಿಕೇಂದ್ರ ಶ್ರೀಗಳ ಸಾನ್ನಿಧ್ಯದಲ್ಲಿ ಹಲವು ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಸಿಗಲಿದೆ. ಜನವರಿ 27ರಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು 155 ಜೋಡಿಗಳಿಗೆ ಸಾಮೂಹಿಕ ವಿವಾಹ ನೆರವೇರಲಿದೆ. ಈವರೆಗೆ ಶ್ರೀ ಕ್ಷೇತ್ರದಲ್ಲಿ 3700 ಜೋಡಿಗಳಿಗೆ ವಿವಾಹ ಮಾಡಿಸಲಾಗಿದೆ. ಜನವರಿ 28ರಂದು ರಥೋತ್ಸವ, ವೀರಭದ್ರೇಶ್ವರ ಕೊಂಡೋತ್ಸವ, 29ರಂದು ಶ್ರೀ ಮಹದೇಶ್ವರ ಕೊಂಡೋತ್ಸವ, ಲಕ್ಷ ದೀಪೋತ್ಸವ, 30ರಂದು ತೆಪ್ಪೋತ್ಸವ, 31ರಂದು ಅನ್ನ ಬ್ರಹ್ಮೋತ್ಸವದ ಮೂಲಕ ಜಾತ್ರೆ ಸಂಪನ್ನವಾಗಲಿದೆ. 6 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಜರುಗುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕ್ರೀಡೆಗಳು ಜನರ ಆಕರ್ಷಣೀಯವಾಗಿ ಇರಲಿವೆ. ಒಂದು ವಾರ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ 20 ಲಕ್ಷ ಜನ ಆಗಮಿಸುವ ನಿರೀಕ್ಷೆ ಇದೆ. ಮಹಾದಾಸೋಹಕ್ಕೆ 1,000 ಕ್ವಿಂಟಾಲ್ ಅಕ್ಕಿ, 250 ಕ್ವಿಂಟಾಲ್ ಬೇಳೆ, 200 ಕ್ವಿಂಟಾಲ್ ಸಕ್ಕರೆ, 1,500 ಟಿನ್ ಅಡುಗೆ ಎಣ್ಣೆ, 10,000 ಕೆಜಿ ತುಪ್ಪ ಸೇರಿ ಅಡುಗೆ ದಾಸ್ತಾನು ಮಾಡಲಾಗಿದೆ. ಈ ಮಾಹಿತಿಯನ್ನು ಸುದ್ದಿಗೋಷ್ಠಿಯಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯದರ್ಶಿ ಮಂಜುನಾಥ್ ನೀಡಿದರು. ಕೃತಕ ಬುದ್ಧಿಮತ್ತೆ ಅಂತೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ
ಕುರಿತು ಮಾಹಿತಿ ನೀಡಲಿಕ್ಕಾಗಲೇ ನಮ್ಮ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜವರು ಒಂದು ಮಳಿಗೆ ಸ್ಥಾಪನೆ ಮಾಡಿದ್ದಾರೆ. ಅದರದ್ದು ಬಹಳಷ್ಟು ಜನರಿಗೆ ಇದಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ಅದರಲ್ಲಿ ಬೇರೆ ಬೇರೆ ಜಾತಿಯ ಪಶುಗಳಿಗೆ ಈ ವರ್ಷ ವಿಶೇಷವಾಗಿ ಉಳಿಮೆ ಮಾಡುವಂತಹ ಪಶುಗಳಿಗೂ ಸಹ 3 ವಿಭಾಗದಲ್ಲಿ ಅಲ್ಲಿ ಪ್ರಶಸ್ತಿನ ಕೊಡಲಿಕ್ಕೆ ನಮ್ಮ ಭಕ್ತಾದಿಗಳ ಮೇರೆಗೆ ಅದನ್ನು ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಒಂದು ನಾಟಕೋತ್ಸವ ಅಂತ ಈ ಸಲ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ ನಾಟಕ ಅಕಾಡೆಮಿಯವರ ಪ್ರಾಯೋಜಕತ್ವದಲ್ಲಿ 3 ದಿವಸ ನಮ್ಮ ವಸ್ತು ಪ್ರದರ್ಶನದ ನಡೆಸಿಕೊಡ್ತಾ ಇದ್ದಾರೆ. ಹಾಗೆಯೇ ಕಲಾ ತಂಡಗಳು ಕರ್ನಾಟಕ ಮತ್ತು ಅಕ್ಕಪಕ್ಕದ ರಾಜ್ಯದಿಂದ ಕಲಾ ತಂಡಗಳು ಸಹ ಬಂದು ನಮ್ಮ ಜಾತ್ರೆಯ ಎಲ್ಲ ಉತ್ಸವಗಳಲ್ಲಿ ಭಾಗವಹಿಸಲಿಕ್ಕೆ ಪ್ರತಿ ವರ್ಷದಂತೆ ಈ ವರ್ಷನೂ ಬರ್ತಾ ಇದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗದ ಶಿಕ್ಷಕರು ಖಾಸಗಿ ಶಾಲೆಗಳನ್ನು ಮೀರಿಸುವ ವಾತಾವರಣವನ್ನು ಶಾಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಗುಜರಾತ್ ರಾಜ್ಯದ ಅಹಮದಾಬಾದ್ ಯುವ ಅನ್ಸ್ಟೇಪಬಲ್ NGO ಸಂಸ್ಥೆ ಮೂಲಕ ಶಾಲೆಗೆ ವಿವಿಧ ಸೌಲಭ್ಯ ಪಡೆದಿದ್ದಾರೆ. ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗದ ಶಿಕ್ಷಕರು 30 ಕ್ರೋಮ್ ಬುಕ್ಸ್, 3 ಕೊಠಡಿಗಳಲ್ಲಿ ಸ್ಮಾರ್ಟ್ ಕ್ಲಾಸ್, ಪ್ರೊಜೆಕ್ಟರ್ಗಳ ಅಳವಡಿಕೆ, ಪೀಠೋಪಕರಣಗಳು, ವಿಜ್ಞಾನ ಪ್ರಯೋಗಾಲಯ, 8 ಲಕ್ಷ ವೆಚ್ಚದಲ್ಲಿ ಹೈಟೆಕ್ ಶೌಚಾಲಯಗಳು, ವಾಶ್ ಬೇಸಿನ್, 2 ಗೂಗಲ್ ಕ್ಲಾಸ್ ರೂಮ್ಗಳನ್ನು ನಿರ್ಮಾಣ ಮಾಡಿಸಿಕೊಂಡಿದ್ದಾರೆ. ಶಾಲೆಯಲ್ಲಿ ಸ್ಟೆಮ್ ಲ್ಯಾಬ್ ಇದೆ. ಶಾಲೆಯ ಹೊರಗೆ ಬಾಸ್ಕೆಟ್ಬಾಲ್ ಕೋರ್ಟ್ ನಿರ್ಮಾಣ ಮಾಡಿದ್ದಾರೆ. ನಳಂದ NGO ಸಂಸ್ಥೆ ಶಾಲೆಗೆ ಸೋಲಾರ್ ಅಳವಡಿಕೆ ಮಾಡುತ್ತಿದ್ದು, ಇದರಿಂದ ವಿದ್ಯುತ್ತಿನ ಅಗತ್ಯತೆ ಕಡಿಮೆಯಾಗಲಿದೆ. ವ್ಯಾಯಾಮ ಶಾಲೆಯನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಮಕ್ಕಳಿಗೆ ಕಂಪ್ಯೂಟರ್ ತರಗತಿಗಳನ್ನು ಮಾಡಲಾಗುತ್ತಿದ್ದು, ಡಿಜಿಟಲ್ ತಂತ್ರಜ್ಞಾನಕ್ಕೆ ಮಕ್ಕಳು ಸುಲಭವಾಗಿ ರೂಢಿಸಿಕೊಳ್ಳುವಂತೆ ನೋಡಿಕೊಳ್ಳಲಾಗುತ್ತಿದೆ. ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವ ಜನರ ನಡುವೆಯೂ ಒಂದು ಸರ್ಕಾರಿ ಶಾಲೆಯನ್ನು ಖಾಸಗಿ ಶಾಲೆಯ ಮಾದರಿಯಲ್ಲಿ ದಾನಿಗಳು ನಿರ್ಮಾಣ ಮಾಡುವಲ್ಲಿ ಈ ಶಾಲೆಯ ಶಿಕ್ಷಕರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಸದುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. (328 ಮಂದಿ ವಿದ್ಯಾರ್ಥಿಗಳನ್ನು ಹೊಂದಿರುವ ಶಾಲೆ ಇದಾಗಿದ್ದು, ತನ್ನದೇ ಆದ ಇತಿಹಾಸ ಹೊಂದಿರುವ ಶಾಲೆಯಾಗಿದೆ. ಈ ಶಾಲೆಯ ಒಳಾವರಣ ಮರಗಳ ನೆರಳಿನಿಂದ ಅದ್ಭುತವಾಗಿದೆ. ಇಂತಹ ಉತ್ತಮ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳುವ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಪ್ರೋತ್ಸಾಹಗೊಳಿಸಬೇಕಾಗಿದೆ. ಎಂ ಮುನಿನಾರಾಯಣ, ಸಿಟಿವಿ ನ್ಯೂಸ್, ವಿಜಯಪುರ. ತಮಿಳುನಾಡಿನ ಮೇಲ್ಮರುವತ್ತೂರಿನ ಆದಿಪರಾಶಕ್ತಿ ಸಿದ್ಧರ ಪೀಠದಲ್ಲಿ 21 ಮಂದಿ ಸಿದ್ಧ ಪುರುಷರು ಮತ್ತು ಮಹಿಳೆಯರು ಜೀವಂತ ಸಮಾಧಿಯಾಗಿದ್ದರು ಎನ್ನುವ ಪ್ರತೀತಿ ಇದ್ದು, ಪ್ರತಿ ವರ್ಷ ಲಕ್ಷಾಂತರ ಮಂದಿ ಮಾಲೆಧಾರಿ ಭಕ್ತರು ಅಲ್ಲಿಗೆ ಭೇಟಿ ನೀಡುತ್ತಾರೆ ಎಂದು ಶಿಡ್ಲಘಟ್ಟ ಶಾಸಕ ಮೇಲೂರು ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿ ಗೇಟ್ ಬಯಲಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹಂಡಿಗನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 550 ಮಂದಿ ಓಂ ಶಕ್ತಿ ಮಾಲೆಧಾರಿಗಳು 11 ಬಸ್ಗಳಲ್ಲಿ ಮೇಲ್ಮರುವತ್ತೂರಿಗೆ ಇಂದು ತೆರಳಿದರು. ಶಾಸಕ ಮೇಲೂರು ರವಿಕುಮಾರ್ ಮಾಲೆಧಾರಿಗಳಿಗೆ ತೆರಳಿದ ಬಸ್ಗಳಿಗೆ ಚಾಲನೆ ನೀಡಿ ಮಾತನಾಡಿ, ಸುಮಾರು 2000 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯಕ್ಕೆ ಶಬರಿಮಲೆ ರೀತಿ ಮಾಲೆ ವಸ್ತ್ರ ಧರಿಸಬೇಕು. ಈ ದೇವಿ
ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಎಂಬ ನಂಬಿಕೆಯಿಂದ ಕ್ಷೇತ್ರದ ನೂರಾರು ಹೆಣ್ಣು ಮಕ್ಕಳು ಶ್ರದ್ಧೆಯಿಂದ ವ್ರತ ಕೈಗೊಂಡು ಪ್ರತಿ ವರ್ಷ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಎಂದರು. ಆಂಜನೇಯ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸ್ತಾ ಈ ದಿನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹಳ್ಳಿನಾಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಮ್ಮ ಪಕ್ಷದ ಮುಖಂಡರಾದಂಥ ಕೃಷ್ಣಾರೆಡ್ಡಿ ಅವರು ಮತ್ತು ನಮ್ಮ ಹಿರಿಯರಾದಂಥ ಪುಂಕಮಣ್ಣಪ್ಪನವರು ಹಲವಾರು ಪಕ್ಷದ ಮುಖಂಡರು ಒಂದು ಸಹಕಾರದಿಂದ ಈ ಭಾಗದ ಏನಿವತ್ತು ಓಂ ಶಕ್ತಿ ದೇವಿಯ ಭಕ್ತಾದಿಗಳಾದ ಎಲ್ಲ ನಮ್ಮ ತಾಯಂದ್ರನ್ನ ಇವತ್ತು ಸುಮಾರು 10 ಬಸ್ಸಲ್ಲಿ ಇವತ್ತು ಮೇಲ್ಮುತ್ತೂರು ಓಂ ಶಕ್ತಿ ದೇವಾಲಯ ದರ್ಶನಕ್ಕೆ ಹೋಗ್ತಿದ್ದಾರೆ. ಆ ಒಂದು ದರ್ಶನಕ್ಕೆ ಹೋಗ್ತಕ್ಕಂಥ ಎಲ್ಲ ನನ್ನ ತಾಯಂದರು ಒಳ್ಳೆಯದಾಗಲಿ ಕ್ಷೇತ್ರದಲ್ಲಿ ತಾಯಿಯ ಒಂದು ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಆಗಲಿ ಆ ತಾಯಿಯಲ್ಲಿ ಒಂದು ನಾವು ವಿಶೇಷ ಪೂಜೆಯನ್ನು ಸಲ್ಲಿಸಿ ಈ ಒಂದು ದೇವಿಯ ದರ್ಶನಕ್ಕೆ ಹೋಗ್ತಕ್ಕಂಥ ಎಲ್ಲ ಕುಟುಂಬಗಳು ಒಳ್ಳೆಯದಾಗಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಹಂಡಿಗನಾಳ ಗ್ರಾಮ ಪಂಚಾಯಿತಿಯ 550 ಮಂದಿ ಓಂ ಶಕ್ತಿ ಭಕ್ತರಿಗೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಪ್ಪೇಗೌಡನಹಳ್ಳಿ ಲಕ್ಷ್ಮೀನಾರಾಯಣ ರೆಡ್ಡಿ ಬಸ್, ಊಟ, ಪ್ರವೇಶ ಶುಲ್ಕದ ವ್ಯವಸ್ಥೆ ಮಾಡಿ ಕಳುಹಿಸಿಕೊಡುತ್ತಿದ್ದು, ದೇವಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಕ್ಷೇತ್ರದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಎಲ್ಲೆಡೆ ಹಸಿರು ಮನೆ ಮಾಡಿ ಸುಖ ಶಾಂತಿ ನೆಲೆಸಲಿ ಎಂದು ದೇವಿಯಲ್ಲಿ ಬೇಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಕ್ ಮುನಿಯಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಎಂ ತ್ಯಾಗರಾಜ್, ಮುನಿರೆಡ್ಡಿ, ಹನುಮಂತರೆಡ್ಡಿ, ಬೈರಾರೆಡ್ಡಿ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಶ್ರೀನಿವಾಸಪುರ ತಾಲೂಕಿನ ರೋಜರನಹಳ್ಳಿ ಕ್ರಾಸ್ನಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಬಗರ್ ಹುಕುಂ ಸಾಗುವಳಿ ಸಕ್ರಮಕ್ಕಾಗಿ ಪಿ ನಂಬರ್ ಭೂಮಿ ದುರಸ್ತಿ ಮಾಡಿ ಹೊಸ ನಂಬರ್ ನೀಡುವುದು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತ ಸಮಾವೇಶ ಏರ್ಪಡಿಸಲಾಗಿತ್ತು. ಶ್ರೀನಿವಾಸಪುರ ತಾಲೂಕಿನ ರೋಜರನಹಳ್ಳಿ ಕ್ರಾಸ್ನಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ನಡೆದ ಸಮಾವೇಶದಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ, ರೈತರ ಮೇಲೆ ನಿರಂತರವಾಗಿ ಅರಣ್ಯ ಇಲಾಖೆಯವರ ದೌರ್ಜನ್ಯ ವಿರೋಧಿಸಿ ರೈತರ ಸಮಾವೇಶ ಏರ್ಪಡಿಸಲಾಗಿತ್ತು. ಈ ಸಮಾವೇಶದಲ್ಲಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾತಕೋಟ ನವೀನ್ ಕುಮಾರ್ ಮತ್ತು ಜಿಲ್ಲಾಧ್ಯಕ್ಷ ಟಿಎಂ ವೆಂಕಟೇಶ್ ಮಾತನಾಡಿ, ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ರೈತ ಸಂಘದಿಂದ ನಿರಂತರವಾಗಿ ಹೋರಾಟ ನಡೆಸುತ್ತಿರುವುದಾಗಿ ಹೇಳಿದರು. ಫೆಬ್ರವರಿ 10ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರೈತರ ಅನಿರ್ದಿಷ್ಟ ಹೋರಾಟ ನಡೆಯುತ್ತಿದ್ದು, ಈ ಹೋರಾಟದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿಯ ರೈತರು ಮತ್ತು ಕೋಲಾರ ತಾಲೂಕಿನ ಹೊಳೂರು ಹೋಬಳಿಯ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಭೂಮಿಯ ಹಕ್ಕನ್ನು ಪಡೆಯಲು ಮುಂದಾಗಬೇಕೆಂದು ಮನವಿ ಮಾಡಿದರು. ಶ್ರೀರಾಮ ಮಾತನಾಡಿ, ಹೊಳೂರು ಹೋಬಳಿಯಿಂದ 100 ಜನ, ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿಯಿಂದ 100 ಜನ ರೈತರು ಭಾಗವಹಿಸುವುದಾಗಿ ಹೇಳಿದ್ದಾರೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ನಲ್ಲಿ ATM ದರೋಡೆ, ಕೊಲೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಕಳ್ಳತನ ನಡೆದಿದ್ದು ಬೀದರ್ ನಗರದ ಜನತೆ ಬೆಚ್ಚಿ ಬೀಳುವಂತಾಗಿದೆ. ಹಾಡಹಗಲೇ ಮನೆಯ ಬೀಗ ಮುರಿದು ಕಳವು ಮಾಡಲಾಗಿದ್ದು ಇದರಿಂದ ಜನರು ತೀವ್ರ ಭಯಭೀತರಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಲ್ಲಿಕಾರ್ಜುನ ಮುತ್ತಣ್ಣ ಎಂಬುವವರ ಮನೆಯಲ್ಲಿ ಕಳ್ಳತನವಾಗಿದ್ದು ಬೀದರ್ ನಗರದ ಜೈಲ್ ಹಿಂದಿನ SVP ಕಾಲೋನಿಯಲ್ಲಿ ಜನವರಿ 20ರಂದು ಕಳ್ಳತನವಾಗಿದೆ. ಖದೀಮರ ಕೃತ್ಯ CCTVಯಲ್ಲಿ ಸೆರೆಯಾಗಿದ್ದು ಮಧ್ಯಾಹ್ನ 2ರಿಂದ 2:30 ಒಳಗಾಗಿ ಕಳುವಾಗಿದೆ. ರೆಡ್ ಎಂಟಾರ್ಕ್ ವಾಹನದಲ್ಲಿ ಬಂದ ಇಬ್ಬರು ಖದೀಮರು ಹೆಲ್ಮೆಟ್ ಹಾಕಿಕೊಂಡು ಮನೆಗೆ ನುಗ್ಗಿ ಚಿನ್ನಾಭರಣ, ನಗದು ದೋಚಿ ಪರಾರಿಯಾಗಿದ್ದಾರೆ. ಸುಮಾರು 2 ಲಕ್ಷ ಮೌಲ್ಯದ ವಸ್ತುಗಳನ್ನು ಕದ್ದು ಪರಾರಿಯಾಗಿರುವುದಾಗಿ ತಿಳಿದು ಬಂದಿದ್ದು 62,000 ನಗದು, 40,000 ಮೌಲ್ಯದ ಲ್ಯಾಪ್ಟಾಪ್, ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದು ಬೀದರ್ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಅಯ್ಯಪ್ಪ ಸ್ವಾಮಿ ಭಕ್ತರೊಂದಿಗೆ ಪ್ರವಾಸಕ್ಕೆ ತೆರಳಿದ್ದ ಮಿನಿ ಬಸ್ ಚಾಲಕ ಹೃದಯಾಘಾತವಾಗಿ ದಾರಿ ಮಧ್ಯ ಮೃತಪಟ್ಟಿರುವ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕಿನ ನಿಮ್ಮಕಾಯಿಲಹಳ್ಳಿಯ 40 ವರ್ಷದ ಎಂಎನ್ ಅಂಜನಪ್ಪ ಮೃತ ಚಾಲಕನಾಗಿದ್ದು, ಪ್ರವಾಸಕ್ಕೆ ಹೋಗಿ ಶಬರಿಮಲೆಯಲ್ಲಿ ಅಯ್ಯಪ್ಪ ದರ್ಶನ ಮಾಡಿ ವಾಪಸ್ ಆಗುವಾಗ ಕರ್ನಾಟಕದ ಶೃಂಗೇರಿಯಲ್ಲಿ ಚಾಲಕ ಅಂಜನಪ್ಪನಿಗೆ ಹೃದಯಾಘಾತವಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಪ್ರವಾಸಕ್ಕೆ ತೆರಳಿದ್ದ ಶಿಡ್ಲಘಟ್ಟ ತಾಲೂಕು ದೊಡ್ಡದಾಸರಹಳ್ಳಿಯ ಅಯ್ಯಪ್ಪ ಸ್ವಾಮಿಗಳು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿದ್ದು, ಅಷ್ಟೊತ್ತಿಗಾಗಲೇ ಚಾಲಕ ಅಂಜಿನಪ್ಪ ಮೃತಪಟ್ಟಿದ್ದನೆಂದು ವೈದ್ಯರು ಹೇಳಿದ್ದಾರೆ. ಮೃತ ಚಾಲಕ ಅಂಜಿನಪ್ಪನಿಗೆ ಪತ್ನಿ 2 ಮಕ್ಕಳು ಇದ್ದಾರೆ. ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆಯಡಿ ಗ್ರಾಮಗಳ ಪ್ರತಿ ಮನೆಗೆ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸುತ್ತಿದ್ದು, ಶೀಘ್ರದಲ್ಲಿ ಯೋಜನೆ ಪೂರ್ಣಗೊಳಿಸಿ ಕುಡಿಯುವ ನೀರು ಕಲ್ಪಿಸಿಕೊಡಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಂಗವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಕಮಲೇಶ್ ಸೂಚಿಸಿದರು. ದೇವನಹಳ್ಳಿ ತಾಲೂಕಿನ ಗಂಗವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ 2024-25ನೇ ಸಾಲಿನ ಮೊದಲ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಸಭೆ ನಡೆಯುವುದಕ್ಕೂ ಮುಂಚಿತವಾಗಿ ವಾರ್ಡ್ ಸಭೆಗಳು ನಡೆಯುತ್ತವೆ. ಅದರಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳ ಕುರಿತು ಚರ್ಚಿಸಿ ಪಂಚಾಯಿತಿಯ ಗಮನಕ್ಕೆ ತರಬೇಕು ಎಂದರು. ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯಿಂದ ವಿಶೇಷ ಚೇತನರಿಗೆ ಚೆಕ್ ವಿತರಿಸಲಾಯಿತು. ತುಮಕೂರು ತುಮುಲ್ ಅಧ್ಯಕ್ಷರಾಗಿ ಕೈ ಶಾಸಕ ಎಚ್.ವಿ. ವೆಂಕಟೇಶ್ ಆಯ್ಕೆಯಾಗಿದ್ದು, ಪಾವಗಡ ಪಟ್ಟಣದಲ್ಲಿ ಅವರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಪಾವಗಡ ಶನಿ ಮಹಾತ್ಮ ವೃತ್ತದಲ್ಲಿ ಪಟಾಕಿ ಹೊಡೆದು ಸ್ವಾಗತ ಮಾಡಿದರು. ಈ ವೇಳೆ ಮಾತನಾಡಿದ ಶಾಸಕರು, ಒಕ್ಕೂಟದ ಅಧ್ಯಕ್ಷನಾಗಿ ಉತ್ತಮ ಕೆಲಸ ಮಾಡಲಾಗುವುದು. ನಂದಿನಿ ಉತ್ಪನ್ನಗಳಿಗೆ ಆದ್ಯತೆ ನೀಡಲಾಗುವುದು. ಒಕ್ಕೂಟಕ್ಕೆ ಹಾಲು ಕೊಡುವ ರೈತರಿಗೆ ಹೆಚ್ಚಿನ ಅನುಕೂಲಗಳು ಸಿಗುವಂತೆ ಮಾಡಲಾಗುವುದು ಎಂದರು. ಇನ್ನು ಈ ಸಂದರ್ಭದಲ್ಲಿ ಪಾವಗಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೇಶ್ ಬಾಬು, ರಾಮಂಜಿನಪ್ಪ, ಪುರಸಭೆ ಅಧ್ಯಕ್ಷ ಪಿಎಚ್ ರಾಜೇಶ್, ತುಮುಲ್ ನಿರ್ದೇಶಕ ಚಂದ್ರಶೇಖರ್ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಜೂಜು ಅಡ್ಡೆಯ ಮೇಲೆ ಪೊಲೀಸರು ದಾಳಿ ಮಾಡಿ 4 ಜೂಜುಕೋರರನ್ನ ಬಂಧಿಸಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಂಡಮರಿ ಗ್ರಾಮದ ಕೆರೆ ಅಂಗಳದಲ್ಲಿ ನಡೆದಿದೆ. ಕೆರೆಯ ಹುಣಿಸೆ ಮರದ ಕೆಳಗೆ ಕಾನೂನುಬಾಹಿರವಾಗಿ ಜೂಜಾಟವಾಡುತ್ತಿದ್ದವರ ಮೇಲೆ ಖಚಿತ ಮಾಹಿತಿ ಮೇರೆಗೆ ಗೌನಿಪಲ್ಲಿ ಠಾಣೆ ಸಬ್ ಇನ್ಸ್ಪೆಕ್ಟರ್ ರಾಮು ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಜೂಜಿನಲ್ಲಿ ತೊಡಗಿದ್ದ 4ರನ್ನು ಬಂಧಿಸಿ 2,700 ರೂಪಾಯಿ ವಶಕ್ಕೆ ಪಡೆದು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈ ದಾಳಿಯಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿ ಮತ್ತು ಸಿಬ್ಬಂದಿ ಕಾರ್ಯವನ್ನು ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘಿಸಿದ್ದಾರೆ. ಸ್ವಚ್ಛ ಭಾರತ್ ಯೋಜನೆಗೆ ನಗರ್ಲೆ ಗ್ರಾಮ ಪಂಚಾಯಿತಿ ಸೆಡ್ಡು ಹೊಡೆದಂತೆ ಕಾಣುತ್ತಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ವಚ್ಛತೆಯನ್ನೇ ಮರೆತಂತಿದ್ದಾರೆ. ಗ್ರಾಮದ ರಸ್ತೆಗಳ ಅಕ್ಕಪಕ್ಕದಲ್ಲಿ ಕಸದ ರಾಶಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತೆಗೆ ಮೂಕ ಸಾಕ್ಷಿಯಂತೆ ಬಿಂಬಿಸುತ್ತಿದೆ. ಸ್ವಚ್ಛತೆಗಾಗಿ ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲಿ ಹಣ ಖರ್ಚಾಗುತ್ತಿದೆ. ಆದರೆ ಇಲ್ಲಿ ಸ್ವಚ್ಛತೆ ಮಾಯವಾಗಿದೆ. ರೋಗಗಳ ಭೀತಿಯಿಂದಾಗಿ ಸ್ಥಳೀಯರು ಆತಂಕದಲ್ಲಿರುವಾಗ ಕಸದ ರಾಶಿಗಳು ಮತ್ತಷ್ಟು ಆತಂಕಕ್ಕೆ ದೂಡುತ್ತಿವೆ. ಇನ್ನಾದರೂ ಅಧಿಕಾರಿಗಳು ಮೈಗೊಡವಿ ಎದ್ದು ನಿಂತು ಸ್ವಚ್ಛತೆಗೆ ಆದ್ಯತೆ ನೀಡುವವರೇ ಎಂಬುದನ್ನು ಕಾದು ನೋಡಬೇಕಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ತಾಂಡವವಾಡುತ್ತಿದೆ ಭ್ರಷ್ಟಾಚಾರ. ಎಲ್ಲಾ ಇಲಾಖೆಗಳಲ್ಲಿ ತಮ್ಮ ಸಂಬಂಧಿಕರನ್ನು ಏಜೆಂಟರಾಗಿ ನೇಮಿಸಲಾಗಿದೆ. ಗುತ್ತಿಗೆದಾರರು ಕೆಲಸ ಮಾಡಲು ಮುಂದೆ ಬರುತ್ತಿಲ್ಲ. ಬ್ಯಾಂಕ್ ಅಧಿಕಾರಿಗಳ ಸಭೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಸಮಾಧಾನ. ಚೇಳೂರಿನಲ್ಲಿ ಕೇಬಲ್ ಕಳ್ಳರ ಕಾಟ. ರೈತರ ಕೊಳವೆ ಬಾವಿಗಳಿಗೆ ಅಳವಡಿಸಿದ ಕೇಬಲ್ ಕದಿಯುತ್ತಿರುವ ಕಳ್ಳರು. ಸರಣಿ ಕೇಬಲ್ ಕಳುವಿನಿಂದ ರೈತರು ಹೈರಾಣ. ಕ್ರಮ ಕೈಗೊಳ್ಳಲು ಪೊಲೀಸರ ಮೊರೆ ಹೋದ ರೈತರು.
ಜಲಜೀವನ್ ಮಿಷನ್ ಕಾಮಗಾರಿ ವಿಳಂಬಕ್ಕೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಗರಂ. ನಿಗದಿತ ಅವಧಿಯೊಳಗೆ ಗುಣಮಟ್ಟದ ಕಾಮಗಾರಿ ನಡೆಸಲು ಸೂಚನೆ. ಬಡವರಿಗೆ ಆರೋಗ್ಯ ಸೇವೆ ಉಚಿತವಾಗಿ ಸಿಗಲಿ ಎಂದ ಸುಬ್ಬಾರೆಡ್ಡಿ. ತಲಕಾಯಲಬೆಟ್ಟ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವದ ಹಿನ್ನೆಲೆ ಪೂರ್ವಭಾವಿ ಸಭೆ. ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ. ಐತಿಹಾಸಿಕ ದೇವಾಲಯದ ಪಾವಿತ್ರತೆಗೆ ಧಕ್ಕೆ ಬರದಂತೆ ರಥೋತ್ಸವ ನಡೆಸಲು ಸೂಚನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.